ಖುಷಿ ಆಗುತ್ತೆ ಸರ್. ಈ ದಿನಕ್ಕೆ ನಾವು ವರ್ಷಾನುಗಟ್ಟಲೆ ಕಷ್ಟಪಟ್ಟಿರ್ತೀವಿ. ಸೊ ಇದು ರಿಸಲ್ಟ್ ದಿನ. ಪಾಸ್ ಅಂದಾಗ ಒಂದು ಕಡೆ ಖುಷಿ ಆಗುತ್ತೆ, ಜಸ್ಟ್ ಪಾಸ್ ಅಂದಾಗ ಇನ್ನೊಂದು ಒಂಚೂರು ಇದಾಗುತ್ತೆ. ಡಿಸ್ಟಿಂಕ್ಷನಲ್ಲಿ ಪಾಸು ಅಂದಾಗ ಎಷ್ಟು ಖುಷಿ ಆಗುತ್ತೋ ಇವತ್ತು ಆಲ್ಮೋಸ್ಟ್ ಒಂದು 95 ಎಷ್ಟು ಪರ್ಸೆಂಟೇಜ್ ನೀವು ಹೇಳಬೇಕು, ಎಷ್ಟು ಪರ್ಸೆಂಟೇಜ್? 100. ಓಕೆ, 100% ಪಾಸ್ ಆಗಿದ್ದೀವಿ. ಸೊ ಇನ್ನು ಮುಂದೆ, ಯಾಕಂದರೆ ನಾನು ಆಲ್ರೆಡಿ ನಮ್ಮ ನಿರ್ಮಾಪಕರಿಗೆ ಹೇಳಿದೆ, ಯಾಕಂದರೆ ಇವತ್ತು ಫಸ್ಟ್ ಡೇ ಎಕ್ಸ್ಪೆಕ್ಟ್ ಮಾಡಬೇಡಿ, ಹೌಸ್ಫುಲ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಆಮೇಲೆ ಕ್ರೌಡ್ ಫಿಲ್ ಮಾಡೋದು ಇದೆಲ್ಲ ಬಂದು ಇದು ಮಾಡಿನೇ ಜನಕ್ಕೆ ನಂಬಿಕೆ ಹೋಗಿತ್ತು. ಮಾದೇವಾಗೂ ನಾವು ಏನೂ ಮಾಡಲಿಲ್ಲ. ಫಸ್ಟ್ ಡೇ ಫ್ರೈಡೇ ಇಷ್ಟೇ ಇದ್ದಿದ್ದು, ಆಟೋಮೆಟಿಕ್ ಆಡಿಯನ್ಸ್ ರೇಸ್ ಆಗ್ತಾರೆ. ಯಾಕಂದರೆ ಮನೆಯಿಂದನೇ ಒಬ್ಬರು ಪ್ರತ್ಯಕ್ಷ ಸಾಕ್ಷಿಯಾಗಿ ಸಿನಿಮಾ ನೋಡ್ಕೊಂಬಂದು ಚೆನ್ನಾಗಿದೆ ಅಂದರೆ ಮಾತ್ರ ಜನ ವಾಪಸ್ ಬರ್ತಾರೆ ಅನ್ನೋದು ನನಗೆ ಗ್ಯಾರಂಟಿ ಗೊತ್ತಿತ್ತು. ನಾನು ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ, ಆರ್ಟಿಫಿಷಿಯಲಾಗಿ ಏನೂ ಮಾಡಬೇಡಿ, ಬಿಟ್ಬಿಡಿ, ಸಿನಿಮಾ ನೋಡ್ತಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಖಂಡಿತ ಇಷ್ಟ ಆದಮೇಲೆ ಸ್ಯಾಟರ್ಡೆ ಸಂಡೇಯಿಂದ ಆ ಸಿನಿಮಾನೇ ಜನರನ್ನ ಒಳಗಡೆ ಕರ್ಕೊಂಬರುತ್ತೆ ಅಂತ ಹೇಳಿದ್ದೆ. ಸೊ ಆಲ್ರೆಡಿ ಯಾಕಂದರೆ ಇದು ನನಗೆ ಮಾದೇವಾಗಿಂತ ಡಬಲ್ ಓಪನಿಂಗ್ ಸಿಕ್ಕಿದೆ. ಸೊ ಮಾದೇವ ಒಂದು ನಂಬಿಕೆ ನನಗಿತ್ತು. ಮಾದೇವ ಓಪನಿಂಗಿಂತ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಡಬಲ್ ಓಪನಿಂಗ್ ಸಿಕ್ಕಿದೆ. ನನಗೆ ಖುಷಿ ಇದೆ. ಆ್ಯಂಡ್ ನೀವೆಲ್ಲರೂ ನೆನ್ನೆನೇ ನೋಡಿದ್ದೀರ ಅನಿಸುತ್ತೆ ಸಿನಿಮಾ. ನಿಮಗೇನು ಅನಿಸ್ತು, ಹೇಗೆ ಅನಿಸ್ತು ಹೇಳಿ? ಚೆನ್ನಾಗಿದೆ ಸರ್. 1980ರ ಕರಾಳ ಕಥೆಯನ್ನು ಕಣ್ಮುಂದಿಟ್ಟು ಬೇಡ ರೌಡಿಸಮ್ ಬದಲಾಗಿ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಈ ರೀತಿಯ ಸಿನಿಮಾ ತೆಗೆಯುವಾಗ ನಿಮಗೆ ಎಷ್ಟು ಖುಷಿ? ಖಂಡಿತ ಖುಷಿ ಇದೆ ಸರ್. ಯಾಕಂದರೆ ಸ್ಕ್ರಿಪ್ಟಿಂದ ವರ್ಕ್ ಮಾಡಿರ್ತೀನಿ ಆ್ಯಂಡ್ ಆ ಪಾತ್ರವಾಗಿ ಜೀವಿಸಿದಾಗ ನಿಮಗೆ ಅದು ತುಂಬ ಕಾಡ್ತಾ ಇತ್ತು. ನನಗೆ ಎಷ್ಟೊಂದು ಇಂಟರ್ವ್ಯೂಲ್ಲಿ, ಮೊನ್ನೆನೂ ಬಿ ಗಣಪತಿ ಸರ್ ಇಂಟರ್ವ್ಯೂಯಲ್ಲಿ ಅವ್ರು ಅದನ್ನೇ ಹೇಳಿದ್ದಾರೆ. ಅದಾದಮೇಲೆ ನನ್ನ ಹತ್ರ ಇಂಟರ್ವ್ಯೂ ಆದಮೇಲೆ ಅವ್ರು ಹೋಗಿ ಹೇಳಿರೋದೇನು ಅಂದರೆ, ಬಹುಶಃ ವಿನೋದ್ ಪ್ರಭಾಕರ್ ಇನ್ನೂ ಬಲರಾಮನಿಂದ ಆಚೆನೇ ಬಂದಿಲ್ಲ, ಆತ ಇನ್ನೂ ಆ ಪಾತ್ರದಲ್ಲೇ ಜೀವಿಸ್ತಾ ಇದ್ದಾನೆ ಅನ್ನೋದು. ಸೊ ಖುಷಿ ಆಗುತ್ತೆ. ಭಾಳಷ್ಟು ಜನ ಹೇಳ್ತಿದ್ದೇನು ಅಂದರೆ, ಅಂಡರ್ ವರ್ಲ್ಡ್ನ ಯಾಕೆ ಫ್ಯಾಂಟಸೈಸ್ ಮಾಡ್ತಿದ್ದೀರಾ ನೀವು, ಯಾಕೆ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ನೀವು ಯಾಕೆ ಹೀರೋಯಿಸಮ್ ತೋರಿಸ್ತೀರಾ, ಒಬ್ಬ ರೌಡಿನ ನೀವು ಯಾಕೆ ಸಮಾಜಕ್ಕೆ ಒಳ್ಳೆಯೊಂದು ಥರ ತೋರಿಸ್ತೀರಾ ಅಂತ ಹೇಳ್ತಿದ್ರು. ಬಟ್ ಒಬ್ಬ ರೌಡಿ ಇದೊಂದು ಚಕ್ರವ್ಯೂಹ ಥರ ಒಳಗೆ ಅಂಡರ್ ವರ್ಲ್ಡ್ ಒಳಗಡೆ ಬಂದರೆ ಎಂಡ್ ಏನಾಗುತ್ತೆ ಅನ್ನೋದು ತೋರಿಸಿದ್ದೀವಿ. ಸೊ ಇದೊಂದು ಮಾರಲ್, ಒಂದು ಜನಕ್ಕೆ ಒಂದು ಒಳ್ಳೆ ಸಂದೇಶ ನೀಡೋ ಥರದ್ದು. ಆ್ಯಂಡ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ರಿಯಲಿಸ್ಟಿಕ್ ಒಂದಿಷ್ಟು ಸನ್ನಿವೇಶಗಳು ಬಂದಿದೆ, ಅಲ್ಲಲ್ಲಿ ಹೇಳ್ಕೊಂಡಿರ್ಬೋದು. ಬಟ್ ಆದ್ರೂ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಹಳೆ ಬಲರಾಮಂದು ಸ್ಟೋರಿ. ಸೊ ಇವತ್ತು ಒಂದು ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಆ್ಯಂಡ್ ಸುಪ್ರೀತ್ ಸರ್ಗೂ ಥ್ಯಾಂಕ್ಸು. ಆ್ಯಂಡ್ ಇಡೀ ಕರ್ನಾಟಕದ ಜನತೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ತಮ್ಮೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ 100% ಹುಷಾರಿರಲಿಲ್ಲ. ಹಾಸ್ಪಿಟಲ್ ಮಲಗಿದ್ದಾಗ ಭಾಳಷ್ಟು ಜನ ನೀವು ಬಂದು, ಕೆಲವರು ಅಲ್ಲಿ ಏನೋ ಒಂದು ರಾಂಗ್ ಮಾಡಿದ್ರು, ಭಾಳಷ್ಟು ಜನ ನಿಜಾಂಶ ಏನು ಅಂತ ತಿಳ್ಕೊಂಡು ಅದನ್ನು ಕರೆಕ್ಟಾಗಿ ಜನರಿಗೆ ತಲುಪಿಸಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಒಂದಿಷ್ಟು BP ಏರುಪೇರು ಆಗಿ ಅದಾದಮೇಲೆ ಒಂದು ಸ್ವಲ್ಪ ಅದರಿಂದ ಫ್ಲಕ್ಚುಯೇಷನ್ಸ್ಗಳಾಗಿ ಮಾತೆಲ್ಲ ನಿಂತೋಗಿ ಅದು ತುಂಬಾ ನನಗೆ ಎಫೆಕ್ಟ್ ಆಯಿತು. ಸೊ ಈಗಲೂ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಡಿಕೇಷನಲ್ಲೇ ಇದ್ದೀನಿ. ಬೆಳಗ್ಗೆ ಇಂಜೆಕ್ಷನ್ ಆಯಿತು. ಸೊ ಹಾಗಾಗಿ ಒಂಚೂರು ಸುಸ್ತಿದೆ. ಐ ವಿಲ್ ಬಿ ಬ್ಯಾಕ್ ಟು ಫಾರ್ಮ್ ಆಗಿ. ಸಿನಿಮಾದಲ್ಲಿ ಅತಿಯಾದ ನಂಬಿಕೆನೇ ಮುಳುಗಾಗುತ್ತೆ ಮನುಷ್ಯನಿಗೆ ಅನ್ನೋಂಥದ್ದು ಹೈಲೈಟ್ ಆಗಿದೆ. ಸೊ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಎಲ್ಲ ಮನುಷ್ಯನಿಗೂ ಹಂಗೆ ಅಲ್ವಮ್ಮ, ನಿಜ. ಆ್ಯಕ್ಚುಲಿ ಏನು ಅಂದರೆ, ಬೇರೆಯವ್ರಿಗೋಸ್ಕರ ಆ್ಯಕ್ಚುಲಿ ವಿನೋದ್ ಪ್ರಭಾಕರ್ದು ಒರಿಜಿನಲ್ ಕ್ಯಾರೆಕ್ಟರ್ ಅದು. ನನಗೆ ಅದು ಭಾಳ ಬಲರಾಮಂದು ಹತ್ರ ಆಯಿತು. ಆ ಫುಲ್ ಪಾತ್ರ ಬೇರೆಯವ್ರನ್ನ ನಂಬ್ಕೊಂಡು ಈ ನಂಬಿಕೆ, ಬ್ಯಾಕ್ ಸ್ಟ್ಯಾಬಿಂಗು ಇದೆಲ್ಲ ಆಗುತ್ತೆ. ಸೊ ರಿಯಲ್ ಲೈಫಲ್ಲೂ ಆಗಿದೆ ಸರ್. ಸಿನಿಮಾ ರಿಲೀಸ್ ವೇಳೆ ಈ ರೀತಿ ನಿಮ್ಗೆ ಆರೋಗ್ಯ ಕೈ ಕೊಟ್ಟಿದ್ದು ಎಷ್ಟು ಬೇಸರ ಆಯಿತು. ಯಾಕಂತ ಹೇಳಿದ್ರೆ ಟ್ರೈಲರ್ ರಿಲೀಸಿಗೆ ಬರೋಕ್ಕಾಗಲಿಲ್ಲ, ನಿಮ್ಮನ್ನು ನೋಡಬೇಕು ಸಿನಿಮಾ ರಿಲೀಸ್ ವೇಳೆ ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಸರ್. ಈಗ ನಾನು ಮಾಧ್ಯಮದ ಮುಂದೆ ಹೇಳಿದಾಗ ಅದು ಸುಳ್ಳು ಅಂತ ಅನಿಸ್ಬೋದು. ಬಟ್ ನಾನು ನಾನು ಜೀವಿಸೋದೇ ಸಿನಿಮಾ ಸರ್. ನನ್ನ ಮನೆಯವ್ರಿಗೆ ಗೊತ್ತದು. MRI ಸ್ಕ್ಯಾನ್ ಒಳಗಡೆ ನಾನು ಹೋಗಿರ್ಬೇಕಾದ್ರೆ ಅವತ್ತೇ ಕಳಿಸಿದ್ರು. ಆ ಸೌಂಡ್ ಹೆಂಗಿರುತ್ತೆ ಅಂತ ಗೊತ್ತು. ಅದರ ಒಳಗಡೆ ಹೋದಾಗ ನಿಮಗೆ ಗೊತ್ತಿರುತ್ತೆ MRI ಸ್ಕ್ಯಾನ್ ಒಳಗಡೆ. ಆ ಟೈಮಲ್ಲೂ ನನಗೆ ಈ ಥರ ಬಂದು ಮಲ್ಕೊಂಡಿದ್ದೀನಿ, ನನ್ನ ಪ್ರಚಾರ ಕೊರತೆ ಆಗುತ್ತಲ್ವ ಅಂಥೇಳಿ ನನಗೆ ಅದೇ ಓಡ್ತಾ ಇತ್ತು. ಅದಾದಮೇಲೆ ನಮ್ಮ ಸಾಂಗ್ ಒಂದು ಅದು ತಲೆಗೆ ಹೋಗ್ತಿತ್ತು, ಆಲ್ ಓಕೆದು ಸಾಂಗು ಅದೊಂದು. ಸೊ ಎರಡೂ ನಾನು ಹೆಂಗೋ ಬ್ಯಾಲೆನ್ಸ್ ಮಾಡಿ ಇವತ್ತು ನನ್ನ ಬದಲು ಅಫ್ಕೋರ್ಸ್ ನಾನು ಸ್ವಲ್ಪ ಕುಗ್ಗಿದ್ದೀನಿ ಅಂತ ಗೊತ್ತಾಗಿ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರು ಬಂದು
ಅವರು ಲಾಂಚ್ ಮಾಡಿಕೊಟ್ರು. ಐ ರಿಯಲಿ ಥ್ಯಾಂಕ್ ಯು ಆಲ್ಸೋ. ಸೊ ಐ ಥ್ಯಾಂಕ್ ಎವ್ರಿಬಡಿ, ದ ಹೋಲ್ ಟೀಮ್. ಮುಂದೆ ಆಲ್ರೆಡಿ ಸಿನಿಮಾ ಬಗ್ಗೆ ತುಂಬ ಮಾತಾಡಿದ್ದೀವಿ, ಎಲ್ಲರ ಹತ್ರನೂ ಹೇಳಿದ್ದೀವಿ ಯಾವ ಥರ ಅಂತ. ಇವತ್ತು ರಿಸಲ್ಟ್ ಡೇ, ಇನ್ನು ನಾಳೆ ನಾಳಿದ್ದು ಒರಿಜಿನಲ್ ರಿಪೋರ್ಟ್ ಸಿಗುತ್ತೆ. ಸಿನಿಮಾದಲ್ಲಿ ನೀವು ಪ್ರಚಾರಕ್ಕೆ ಮಾಡ್ತೀರಾ ಅಂದ್ರೆ ಪ್ರಚಾರಕ್ಕೆ ನಂಗೆ ಬರೋಕ್ಕಾಗಲ್ಲ, ಕುಗ್ಗಿ ಹೋಗಿದ್ದೀನಿ ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಆದರೆ ಈಗ ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಪ್ರಚಾರಕ್ಕೋಸ್ಕರ ಈ ರೀತಿ ವಿನೋದ್ ಪ್ರಭಾಕರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಕೂಡ ಅಂತಕ್ಕಂತ ಇತ್ತು. ಇದಕ್ಕೆ ನೀವಾಗೆ ಕ್ಲಾರಿಟಿ ಕೊಡೋದಾ? ನನ್ನ ಫಸ್ಟ್ ಸಿನಿಮಾ ಅಲ್ವಲ್ಲಮ್ಮ ಇದು 25ನೇ ಸಿನಿಮಾ ಅಮ್ಮ. ಆ್ಯಂಡ್ ಪ್ರೀವಿಯಸ್ ಇಯರ್ 2025 ಮಾದೇವ ಅಂತ ಒಂದು ಹಿಟ್ ಸಿನಿಮಾ ಕೊಟ್ಟ ಮೇಲೆ ಇದರ ಅವಶ್ಯಕತೆ ನನಗಿರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾನು ನೋಡ್ಕೊಂಡು ಬರ್ತಿದ್ದೀರಾ. ಆ್ಯಂಡ್ ಸಿನಿಮಾದಲ್ಲೇ ನಾನು ಯಾವುದು ಎಕ್ಸ್ಟ್ರಾ ನನ್ನ ಡೈಲಾಗೇ ಬೇಡ, ನನಗೆ ಓವರ್ ನನಗೆ ಮಾಡಬೇಡಿ ಅಂತಲೇ ಹೇಳ್ತಿರ್ತೀನಿ. ನಿಜ ಜೀವನದಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸಿಂಪಲಾಗಿ ನಾರ್ಮಲ್ ಆಗಿರ್ತೀನಿ ಅಂತ. ಈ ಥರ ಫೇಕ್ ಗಿಮಿಕ್ಸು ಜನರನ್ನ ಒಳಗಡೆ ಕರೆಸ್ಬೋದೇ ಹೊರತು ಒಳ್ಳೆ ಸಿನಿಮಾನ ಕೂರಿಸಿ ನೋಡೋ ಅಂಥದ್ದು ಯಾವುದು ಪಬ್ಲಿಸಿಟಿ ಮಾಡೋಕ್ಕಾಗಲ್ಲ. ಸೊ ಫೇಕ್ ಪಬ್ಲಿಸಿಟಿ ಫೇಕೆ. ಆಮೇಲೆ ಆ ರೇಂಜಿಗೆ ಚೀಪ್ ಅಲ್ಲ ಬಿಡಿ. ನಾನು ಆ ಥರದ್ದು ನನ್ನ ಹೆಲ್ತು ಹಿಂಗೆ ಹಾಳಾಗೋಗಿದೆ, ನಾನು ಎಲ್ಲೋ ಹೋಗಿ ಹಾಸ್ಪಿಟ್ಲಲ್ಲಿ ಓಕೆ ಆಯಿತು, ಎಲ್ಲೋ ಕ್ಲಿನಿಕ್ ಹೋಗ್ಬೋದು. ಅದಾದಮೇಲೆ ನಾನು ಅಡ್ಮಿಟ್ ಆಗಿದ್ದು 10 ಗಂಟೆಗೆ, ಬೆಳಗಿನ ಜಾವ 10 ಗಂಟೆಗೆ. ನನಗೆ 7 ಗಂಟೆಯಿಂದ ಕಷ್ಟ ಆಯಿತು, 10 ಗಂಟೆಗೆ ಅಡ್ಮಿಟ್ ಆದೆ. ಈಗ ನಾನು ಪ್ರಚಾರಕ್ಕೆ ಅಂತ ಮಾಡಿದ್ದಿದ್ರೆ ನಾನು ಎಲ್ಲರನ್ನೂ ಕರೆಸ್ಬಿಟ್ಟು ನಾನು ಪ್ರವೀಣ್ ಅವ್ರಿಗೆ ಹೇಳ್ಬಿಟ್ಟು ನಾನು ಹಾಸ್ಪಿಟ್ಲ್ ಒಳಗಡೆ ಹೋಗೋದನ್ನು ತೋರಿಸಿ ಸರ್, ಆಚೆ ಬರೋದನ್ನು ತೋರಿಸಿ ಅಂತ ಹೇಳ್ಬೋದಿತ್ತಲ್ಲ. ನಿಮ್ಗೆ ಯಾವಾಗ ನ್ಯೂಸ್ ಬಂದಿತ್ತು? ನೈಟು ಸಂಜೆ 7 ಗಂಟೆಗೆ. ಸೊ ನಾನು ಪ್ರಚಾರಕ್ಕೆ ಮಾಡಿದ್ದಿದ್ರೆ ಎಷ್ಟು ನಾನೇ ಪಬ್ಲಿಸಿಟಿ ಮಾಡಿಕೊಂಡು ನಮ್ಮ ಹುಡುಗರನ್ನ ಬನ್ನಿ ಹೊರಗಡೆ ಬನ್ನಿ ಒಳಗಡೆ ಹೋಗಿ ಅಂತೆಲ್ಲ ಹೇಳಿ, ಅದಾದಮೇಲೆ GM ಹಾಸ್ಪಿಟ್ಲ್ ನಂದಲ್ಲಮ್ಮ ಆಯಿತಾ, CCU ಅಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೆ. ಅದಾದಮೇಲೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಿರುತ್ತೆ, ಇದು ಕಾಣಿಸ್ತಿದೆಯಾ, ಇದು ಕೆನಲ್ ಹಾಕಿದ್ದು. ಆಮೇಲೆ ಇಲ್ಲೆಲ್ಲ ಗಂಟಿದೆ, ಇಲ್ಲೆಲ್ಲ ಇಂಜೆಕ್ಷನ್ ಕೊಟ್ಟಿರೋದಿದೆ. ಸುಮ್ಮನೆ ಹಂಗೆಲ್ಲ ಹಾಕ್ಕೊಂಡು ಫೇಕ್ ಮಾಡೋ ಅಷ್ಟು ಚೀಪಲ್ಲ ನಾನು, ನನಗೆ ಅಷ್ಟು ಅವಶ್ಯಕತೆನೂ ಇಲ್ಲ. ಸರ್, ಇದ್ರ ಜೊತೆಗೆ ಎಲ್ಲೋ ಅತಿಯಾದ ಜಿಮ್ಮು, ಡಯಟು ಮತ್ತೆ ವ್ಯಾಯಾಮ, ನಿದ್ದೆ ಇಲ್ಲ, ನಿದ್ದೆ ಇರಲಿಲ್ಲ, ಒಂದ್ ಕಡೆ ಆರೋಗ್ಯಕ್ಕೆ ಸಮಸ್ಯೆ ಆಯ್ತಾ? ಖಂಡಿತ ಬಿಕಾಸ್ ಪ್ರೆಷರ್. ಯಾಕಂದ್ರೆ ಸಿನಿಮಾಗೆ ಹಗಲು ರಾತ್ರಿ ಪ್ರಚಾರ ಶುರು ಮಾಡಿದ್ರಿ ನೀವು. ಸಿನಿಮಾ ಅಂದರೆ ನನಗೆ ತುಂಬ ಪ್ರೀತಿಸ್ತೀನಿ ಸರ್. ನಾನು ಜೀವಿಸೋದೇ ಸಿನಿಮಾ ಸರ್. ನಾನು ಬೆಳಗ್ಗೆ ರಾತ್ರಿ ನೀವು ನಂಬಲ್ಲ, ನನಗೆ ಸಿನಿಮಾ ಆದಮೇಲೆ ನಾನು ಟೆಕ್ನಿಕಲಿ ತುಂಬ ಕೆಲಸ ಮಾಡಿರ್ತೀನಿ. ನನಗಿದು ಭಾಳಷ್ಟು ನನಗೆ ಟೆಕ್ನಿಕಲಿ ಆ್ಯಂಡ್ ಎಡಿಟಿಂಗಿಂದ ಹಿಡಿದು ಭಾಳಷ್ಟು ನನಗೆ ಈ ಸಿನಿಮಾ ಅಂತಲ್ಲ, ನನಗೆ ಇನ್ನೊಂದು ಸಿನಿಮಾ ನಡೀತಿದೆ ಮಾದೇವ. ಆದಮೇಲೆ ನಾನು ಅವತ್ತಿಂದ ಇವತ್ತಿನವರೆಗೂ 2 ಸಿನಿಮಾ ನಾನು ಒಪ್ಕೊಂಡಿರೋದು. ಬಟ್ 2 ಸಿನಿಮಾ 8ನೇ ಸಲ ರೀರೇಟ್ ಆಗ್ತಿದೆ. ನಂದೊಂದು ಸ್ಕ್ರಿಪ್ಟ್ ನಡೀತಿದೆ, ಅದ್ರದ್ದು ಜೊತೆಗೆ ಈ ಸಿನಿಮಾ ಸಡನ್ನಾಗಿ ಪ್ರಮೋಷನ್ನು, ಸಡನ್ ಡೇಟ್ ಹಾಕಿದ್ದು. ಸೊ ನಮಗೆ ನೀವು ನಂಬಲ್ಲ ನೋಡಿ, ಎಲ್ಲ ಎಷ್ಟು ಹೆಂಗೆ ಆಗ್ಬಿಟ್ಟಿದ್ವಿ ಅಂದರೆ 20 ದಿನ ಇದ್ದದ್ದು ನಮ್ಮ ಪ್ರಮೋಷನ್. 20 ದಿನಕ್ಕೆ ಆಲ್ಮೋಸ್ಟ್ ಲೂಪಲ್ಲಿ ಮಾತಾಡ್ತಿದ್ವಿ ನಾವು. ನೀವು ಈಗ ಕ್ವಶನ್ ಕೇಳಿದ್ಮೇಲೆ ನೆಕ್ಸ್ಟ್ ನೀವು ಬಂದಾಗ ನಾನು ಎಷ್ಟೊಂದು ಸಲ ಪ್ರಶ್ನೆನೇ ಮರ್ತೋಗ್ತಿದ್ದೆ, ಅರ್ಧ ಆನ್ಸರ್ ಮಾಡಿಬಿಟ್ಟು ಸರ್ ಏನು ಕ್ವಶನ್ ಕೇಳಿದ್ರಿ ಅಂತ ಕೇಳ್ತಿದ್ದೆ. ಸೊ ಅದು ನನಗೆ ಆ ಥರದ್ದು ಪ್ರಮೋಷನ್ನು. ಅದಾದಮೇಲೆ ಊಟ ಇರಲಿಲ್ಲ ಕರೆಕ್ಟ್ ಟೈಮ್, ಆಮೇಲೆ ನಿದ್ದೆ ಇರಲಿಲ್ಲ. ಸಿನಿಮಾ ವಿಚಾರವಾಗಿ ಬಲರಾಮ ದಿನಗಳಲ್ಲಿ ಬಲರಾಮನ ಕಥೆಯನ್ನು ಹೇಳೋದ್ರಿಂದ ಅವರ ಫ್ಯಾಮಿಲಿಯನ್ನೇನಾದರೂ ಭೇಟಿಯಾಗಿದ್ದೆ ಸರ್? ನಾನು ಭೇಟಿಯಾಗಿಲ್ಲ, ನಿರ್ಮಾಪಕರ ಕಡೆಯಿಂದ. ಯಾಕಂದರೆ ನಿರ್ಮಾಪಕರು ಮೂಲತಃ ಹಾಸನ್ನವರು. ಬಲರಾಮ ಅವ್ರಿಗೂ ನಮ್ಮ ಶ್ರೇಯಸ್ ಆಗಲಿ ಪದ್ಮಾವತಿ ಅವ್ರಿಗಾಗಲಿ ಅವರು ದೇ ಆರ್ ರಿಲೇಟೆಡ್ ಆ್ಯಕ್ಚುಲಿ. ಸೊ ಅವರು ಆಲ್ರೆಡಿ ಅವ್ರ ಹತ್ರ ಮಾತಾಡಿ. ಸೊ ನಿಮಗೆ ಗೊತ್ತಿರಬಹುದು, ಬಲರಾಮ ಅವ್ರಿಗೆ ಹೆಣ್ಮಗು. ಸೊ ನಾವು ಅದನ್ನು ತೋರಿಸ್ದೆ ಗಂಡು ಮಗು ತೋರಿಸಿದ್ದೀವಿ. ಅವ್ರಿಗೂ ಯಾವುದೇ ರೀತಿಯಾದ ಆಗಿ ಯಾವುದೋ ಒಂದು ಪ್ರಾಬ್ಲಮ್ ಬರಬಾರ್ದು ಅಂತಲೇ ತೋರಿಸಿರೋದು. ಸರ್, ಅಂದರೆ ಬಲರಾಮ್ ಒಂದು ಹ್ಯಾಂಡ್ಸಮ್ ಎಜುಕೇಟೆಡ್ ರೌಡಿ ಅಂತೆಲ್ಲ ಕೇಳ್ಬಿಟ್ಟಿದ್ದು ಸರ್. ಅದ್ರ ಜೊತೆಗೆ ಒಂದು ಎಮೋಷನಲ್ ಜರ್ನಿ ಇದೆ. ಅದಕ್ಕೆ ಎಷ್ಟು ಟೈಮ್ ತೊಗೊಂಡ್ರಿ ಇದೇ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಸಿನಿಮಾ ಮಾಡಬೇಕು? ಸೊ ಆ ಥರದ ಜರ್ನಿ, ಸ್ಕ್ರಿಪ್ಟಿಂದನೇ ನನಗೆ ನಾನು ತುಂಬ ಇನ್ವಾಲ್ವ್ ಆಗಿ. ಆ್ಯಂಡ್ ನಾನು ಆಫ್ಟರ್ ಮಾದೇವ ನಾನು ಯಾವುದೇ ಇಮೋಷ್ನಲ್ ಬಿಕಾಸ್ ನನಗೆ ಟ್ರಂಪ್ ಕಾರ್ಡ್ ಅದು ಒಂದು ರೇರ್ ಕಾಂಬಿನೇಷನ್. ಏನು ಅಂದರೆ ಆ್ಯಕ್ಷನ್ ವಿತ್ ಇಮೋಷನ್. ಅದು ನಮ್ಮ ತಂದೆ ಮಾಡ್ತಿದ್ರು. ಸೊ ಆ್ಯಕ್ಷನ್ ವಿತ್ ಇಮೋಷನ್, ಯಾವಾಗ ಒಬ್ಬ ಆ್ಯಕ್ಷನ್ ಹೀರೋ ಇಮೋಷ್ನಲ್ ಆಗಿ ಆ್ಯಕ್ಟ್ ಮಾಡ್ತಾನೆ ಅದು ತುಂಬ ಪ್ಲಸ್ ಆಗುತ್ತೆ. ಸೊ ಅದು ನನಗೆ ಮಾದೇವದಿಂದ ನನಗೆ ಅದು ಯಾವಾಗ ಜನ ಒಪ್ಕೊಂಡ್ರು ಅದನ್ನು, ಸೊ ನಾನು ಅದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಖಂಡಿತ ಇನ್ನು ಮುಂದಿನ ಸಿನಿಮಾಗಳು. ಅದಾದಮೇಲೆ ನೀವು ನೋಡಿರ್ಬೋದು ಬಲರಾಮದಲ್ಲೂ ಫೈಟಲ್ಲೂ ಇಮೋಷನ್ಸ್ನ ಬಿಟ್ಟಿಲ್ಲ ನಾವು. ಆ ಫೈಟು, ಆ ಹುಡುಗರು ಆ ಎಮೋಷನ್ನಿಂದನೇ ಅವನು ಅರೆಸ್ಟ್ ಆಗೋದು. ಸೊ ಯಾವುದೇ ರೀತಿಯಾದ ಇಮೋಷನ್ಗಳನ್ನ ಬಿಡದೆ ನಾವು ಮಾಡಿದ್ದು ವರ್ಕೌಟ್ ಆಗ್ತಿದೆ. ಸರ್, ಸಿನಿಮಾದಲ್ಲಿ ಒಂದಷ್ಟು ರಿಯಲ್ ರೌಡಿಗಳ ಹೆಸರು ಅಂದರೆ ಅರ್ಧಂಬರ್ಧ ಹೇಳಿದ್ದೀರಾ, ರೈ ಅಂತ ಹೇಳಿದ್ದೀರಾ, ಅಜಯ್ ರಾಜ್ಪೂತ್. ಆ ರೀತಿಯ ರಿಯಲ್ ರೌಡಿಗಳ ಹೆಸರು ಹೇಳ್ಬೇಕಾದ್ರೆ ಒಂದು ಕಡೆ ಭಯ ಅಥವಾ ಆ ಟೆನ್ಷನ್ ಏನು ಇರಲಿಲ್ವಾ? ಸರ್ ಇಲ್ಲ ಸರ್, ಯಾವುದೂ ಇಲ್ಲ. ಯಾಕಂದರೆ ನನಗೆ ಆಲ್ಮೋಸ್ಟು ನಾನು ನಿಮ್ಮ ಮೀಡಿಯಾದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಎಲ್ಲರೂ ಪರಿಚಯ ಇದ್ದಾರೆ. ಆಮೇಲೆ ನಮ್ಮ ತಂದೆಯವ್ರಿಗೆ ಭಾಳಷ್ಟು ಒಡನಾಟ ಇತ್ತು. ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡಿದ್ರು.
ಹಾಗಾಗಿ ಎಲ್ಲರೂ ನನ್ನ ಹತ್ರ ಮಾತಾಡಿದ್ದಾರೆ, ಎಲ್ಲರೂ ಈ ಥರ ಮಾಡ್ತಿದ್ದೀನಿ ಅಂದಾಗ ಮಾಡು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ ಸರ್. ಕೊನೆಯದಾಗಿ ಸರ್, ನೀವು ಹುಷಾರಿಲ್ಲ ಅಂತ ಕೇಳಿದಾಗ ಅಭಿಮಾನಿಗಳು ತುಂಬ ಆತಂಕಕ್ಕೆ ಒಳಗಾಗ್ತಾರೆ, ಆಸ್ಪತ್ರೆ ಬೆಡ್ ಮೇಲೆ ಮಲಗ್ತೀರಾ, ನಿಮ್ಗೇನು ಕಾಡುತ್ತೆ? ತುಂಬ ಕಾಡಿದ್ದಂದರೆ ಹೊರಗಡೆ ಒಂದು ರೀತಿ ಸುದ್ದಿ ಹೊರಡ್ತಿದೆ, ನೀವು ಹೊರಗಡೆದ್ದು ನನಗೆ ಗೊತ್ತಾಗಲಿಲ್ಲ ಸರ್ ಫಸ್ಟು, ಬಿಕಾಸ್ CCU ಇದ್ದೆ, ಬಿಕಾಸ್ ICU ಜಾಗ ಇರಲಿಲ್ಲ ಅಂತೇಳಿ. ICU ಕ್ರೌಡೆಡ್ ಆಗಿತ್ತು ಅಂತ CCU ಇಸ್ ಕಾರ್ಡಿಯಾಕ್ ಕೇರ್ ಯೂನಿಟ್. ಸೊ ಅಲ್ಲಿಗೆ ನನ್ನ ಮಲಗಿಸಿದ್ರು. MRI ಸ್ಕ್ಯಾನ್ ಆದಮೇಲೆ ನನ್ನ ಹೆಂಡತಿ ಹತ್ರ ನಾನು ಕೇಳಿದ್ದೆ, ಸ್ಟ್ರೆಚಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ನೋಡಿದ್ದೆ, ಏನಕ್ಕೆ CCU ಕರ್ಕೊಂಡು ಹೋಗ್ತಿದ್ದಾರೆ, ನನಗೇನು ಹಾರ್ಟಿಗೆ ಪ್ರಾಬ್ಲಮ್ ಇಲ್ವಲ್ಲ ಏನಕ್ಕೆ ಅಂದೆ. ಇಲ್ಲ, ಬೆಡ್ಡು ಇಲ್ಲಿ ದಿಸ್ ಇಸ್ ಮೋರ್ ಪ್ರೈವೇಟ್ ಅಂತೇಳಿ ಅಲ್ಲಿದ್ದರು. ಬಟ್ ನನಗೆ ಆಲ್ಮೋಸ್ಟ್ ನನಗೆ ಇನ್ನೂ ಆ ಒಂದು ಮೆಡಿಸಿನ್ಸ್ ಆಗಲಿ ಇನ್ನೂ ಒಂಥರ ಹ್ಯಾಲುಸಿನೇಷನ್ ಅಂತಾರದನ್ನು ಒಂಥರ ಇರ್ಬೇಕಾದ್ರೆ ನನ್ನ ಟೈಮ್ ಗೊತ್ತಾಗ್ತಿರ್ಲಿಲ್ಲ. ನನ್ನ ವೈಫ್ ಅವ್ರು ಬಂದು ಹೇಳಿದ್ರು, ಈ ಥರ ಹೊರಗಡೆ ಎಲ್ಲ ಈ ಥರ ಆಗ್ತಿದೆ, ಆಮೇಲೆ ಮಾಧ್ಯಮದವರೆಲ್ಲ ಕೆಳಗಡೆ ಬಂದು ನಿಂತಿದ್ದಾರೆ ಅಂದಾಗ ನಾನು ಫಸ್ಟ್ ಹೇಳಿದ್ದು, ನೀನು ಹೋಗು ಮಾತಾಡು, ನೀನು ಕರೆಕ್ಟಾಗಿ ಮಾತಾಡಬೇಕು, ನೀನು ಸಂದೇಶ ಕೊಡು ಅವ್ರಿಗೆ, ಯಾಕಂದರೆ ಅವ್ರಿಗೆ ತಪ್ಪಾಗಿ ಬೇರೆ ಯಾರೂ ಇದು ಮಾಡೋದು ಬೇಡ, ನಮಗೆ ಆ ಜವಾಬ್ದಾರಿ ಇದೆ. ನಾ ಆ ಜವಾಬ್ದಾರಿಯುತ್ತಾಗಿ ಯಾವತ್ತೂ ನಾನು ಆ ಥರದ್ದು ಜವಾಬ್ದಾರಿ ಇಲ್ಲದೆ ನಡ್ಕೊಂಡಿಲ್ಲ, ಹೋಗು ಅಂತ ಹೇಳಿದ್ದೆ. ಅವ್ರು ಕರೆಕ್ಟಾಗಿ ಬಂದು ಆನ್ಸರ್ ಮಾಡಿದ್ರು. ಈಗ ಹೇಗಿದೆ ಸರ್ ಆರೋಗ್ಯ? ಶೇಕಡ ಒಂದು 75% ಸುಧಾರಿಸ್ಕೊಂಡಿದ್ದೀನಿ. ಇವತ್ತು ರಿಲೀಸ್ ಅಂತ ನಾನು ಭಾಳಷ್ಟು ಜನ ಎವ್ರಿ ಸಿನಿಮಾ ನಾನು ಬರ್ತೀನಿ, ಅವ್ರ ಅಭಿಮಾನಿಗಳು ನಾನು ನಿರಾಶೆ ಮಾಡಬಾರ್ದು ಅಂತ ನಾನು ಆದಷ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಒಳ್ಳೆಯದು ಅಂತ ಡಾಕ್ಟ್ರ್ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಂ ಮ್ಯಾಮ್. ಸಿನಿಮಾ ರಿಲೀಸ್ ಆಗಿದೆ, ಎಷ್ಟು ಖುಷಿಯಾಗಿದ್ದೀರಾ? ಇಲ್ಲ ಮ್ಯಾಮ್, ಭಾಳ ಖುಷಿ ಆಗ್ತಾಯಿದೆ. ರಿವ್ಯೂಸ್ ಅಂದರೆ ಲಾಸ್ಟ್ 15 ನಿಮಿಷ ಇನ್ನೂ ಜನ ಕಣ್ಣಲ್ಲಿ ನೀರು ತೊಗೊಂಡೇ ಬರ್ತಾ ಇದ್ದಾರೆ. ಎಷ್ಟೋ ಜನ ಪ್ರೆಸ್ನವ್ರನ್ನೂ ನೋಡಿದೆ, ಪಾಪ ಅವರಿಗೆ ಬೈಟ್ಸೊಳಗೆ ಈಚೆ ಹೋಗೋಕ್ಕೂ ಆಗ್ತಾಯಿಲ್ಲೇ ನಿಂತಿದ್ರು ಸ್ವಲ್ಪ ಹೊತ್ತು ಹಂಗೇನೆ. ಭಾಳ ಖುಷಿಯಾಗುತ್ತೆ ಮ್ಯಾಮ್. ಇಷ್ಟಕ್ಕೆ ನಾನು ಆಸೆ ಪಟ್ಟಿದ್ದೆ, ಅಷ್ಟೇ, ಏನೂ ಇಲ್ಲ. ಸರ್, ಇವಾಗ ಈ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಉಳ್ಕೊಳ್ಬೇಕಾಗೋದು ತುಂಬ ಇಂಪಾರ್ಟೆಂಟ್. ಹೌದು. ಸೊ ಈ ಸಿನಿಮಾ ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ? ಇಲ್ಲ ಮ್ಯಾಮ್, ಕೆಲವೊಂದು ವಿಚಾರಗಳು ಇನ್ನೊಂದು ಸ್ವಲ್ಪ ಏನೋ ಪುಷ್ ಮಾಡೋದಿದೆ, ಅದನ್ನೆಲ್ಲ ಮಾಡಿದ್ರೆ 100% ಒಬ್ಬರು ಒಂದು ಸಲ ಬಂದು ನೋಡಿದ್ರು ಅವ್ರಿಗೆ ಮೂಟ ಹಾಕಾಗೆ ನನಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಇನ್ನೊಂದು ಸರ್ ಹೇಳಿದ್ರು, ಫಸ್ಟ್ ಡೇನೇ ತಿನ್ನಿಸ್ಕೊಳ್ಳೋದು, ಹೌಸ್ಫುಲ್ ಮಾಡೋದು ಬೇಡ, ಸ್ಲೋಲಿ ಇದು. ಹೌದೌದು ಮ್ಯಾಮ್, ಇಲ್ಲಿ ಬಂದಿರೋರು ಯಾರು ನಾವು ಇನ್ವೈಟ್ ಮಾಡಿರೋರಲ್ಲ, ಆಮೇಲೆ ಯಾವುದು ಆ ಥರದಲ್ಲ, ಆರ್ಗ್ಯಾನಿಕ್ ಆಗೇ ಬಂದಿರೋದು. ಆಮೇಲೆ ಅವ್ರವರು ಒಂದೊಂದು ಸೀನ್ಗೂ ಎಂಜಾಯ್ ಯಾವ ಥರ ಮಾಡ್ತಿದ್ರು ನೀವೇ ನೋಡ್ತಾ ಇದ್ದೀರಾ. ಕೆಲವೊಂದನ್ನ ಹೇಳ್ಕೊಟ್ಟು ಮಾಡ್ಸೋಕ್ಕಾಗಲ್ಲ, ಅದು ಮನಸ್ಸಿಂದನೇ ಬರಬೇಕಾಗತ್ತೆ. ಕೆಲವೊಂದೊಂದು ಮನಸ್ಸಿಂದನೇ ಬರಬೇಕಾಗತ್ತೆ. ಜೊತೆಗೆ ಇನ್ನೊಂದು ಎಮೋಷನಲ್ ಕಂಟೆಂಟ್ ಅಂದರೆ ಬಲರಾಮನ ಅಮ್ಮ ಮಾತಾಡ್ತಾರೆ, ತುಂಬ ಎಮೋಷನಲ್ ಆಗಿದೆ. ನಾವು ನೋಡಿದಂಥ ಅಂದರೆ ಅವ್ರ ಚಿಕ್ಕ ವಯಸ್ಸಲ್ಲಿ ನೋಡಿ ಅದೆಲ್ಲವೂ ಕೂಡ ಚೆನ್ನಾಗಿ ಬಂದಿದೆ. ಜನ ಒಂದು ಅದೇ ಸರ್, ಬಲರಾಮ್ ಅವ್ರನ್ನ ನೋಡಿದವರು ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಹತ್ಕೊಂಡೇ ಮಾತಾಡ್ತಾ ಇದ್ದಾರೆ. ಈಗಲೂ ಎಷ್ಟೋ ಜನ ಬಲರಾಮ್ ಅವ್ರನ್ನ ನೋಡಿಲ್ಲ, ಆ ವಿಚಾರದಲ್ಲಿ ಫೋನಲ್ಲಿ ವೀಡಿಯೋಸಲ್ಲಿ ಫೋಟೋಸಲ್ಲಿ ನೋಡೋಂಥದ್ದು ಅಷ್ಟೇ ಮಾಡ್ಕೊಂಡಿದ್ದಿತ್ತು. ಎಷ್ಟೋ ಜನ ಫೋನ್ ಮಾಡಿ 10-15 ನಿಮಿಷ ಅವ್ರವ್ರ ಎಕ್ಸ್ಪೀರಿಯೆನ್ಸ್ನ ಹತ್ಕೊಂಡು ಹೇಳ್ತಾ ಇದ್ದಾರೆ. ನಾವೆಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ಗೆದ್ದಿದ್ದೀವಿ ಅನ್ನೋದೊಂದು ಖುಷಿ. ಬಲರಾಮ ಹಾಗೆ ಹೀಗೆ ಅಂತ ಒಂದು ಎಮೋಷನಲ್ ಜರ್ನಿ ಇದೆ ಸರ್. ಅದೇ ಒಬ್ಬ ರೌಡಿ ಅಂತ ಯಾಕೆ ಏನೋ ಹುಡ್ತಾನೆ ಯಾರು ರೌಡಿಯಾಗಳು ಆಗಬೇಕು ಅಂತಲೇ ಬರಲ್ಲ. ಲೈಫ್ ಸ್ಟೈಲ್ ಒಬ್ಬೊಬ್ರದ್ದು ಕೆಲವೊಂದು ಸಂದರ್ಭ, ಈಗ ಈ ಸಿನಿಮಾ ನೋಡಿದಾಗ ಅನಿಸ್ತು, ಕೆಲವು ಸಂದರ್ಭಗಳು ಈಗ ಬಲರಾಮನ್ ಅಷ್ಟೇ ಏನೋ ಸಾಧನೆ ಮಾಡಬೇಕು ಅಂತಲೇ ಬೆಂಗಳೂರಿಗೆ ಬಂದಿತ್ತು. ಸಮಯ ಸಂದರ್ಭಗಳು ಯಾವ ರೀತಿ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ ರೌಡಿಗಳಿಗೆ. ಎಲ್ಲ ಎಲ್ಲೋ ಒಂದು ಕಡೆ ನೋಡಿದ್ರೆ ನಾವು ಎಲ್ಲರೂ ರೌಡಿಗಳ ಥರನೇ, ಬಿಕಾಸ್ ನಾವು ರಿಯಾಕ್ಟ್ಗಳು ಮಾಡೋಕ್ಕೆ ಹೋಗಲ್ಲ ಅಷ್ಟೇ. ಕೆಲವೊಬ್ರು ರಿಯಾಕ್ಟ್ ಮಾಡಿ ಕೋಪ ತಡೆದಾದ್ರೆ ಏನೇನೋ ಒಂದು ಆಗುತ್ತೆ. ಸರ್, ಬಲರಾಮ ಸಿನಿಮಾ ಮಾಡಬೇಕಾದ್ರೆ ಅವ್ರ ಕುಟುಂಬಸ್ಥರು ಕೇಳಿದಾಗ ಎಲ್ಲೋ ಒಂದು ಕಡೆ ಬೇಡ ಅಂದಿದ್ರಂತೆ, ಆದರೂ ಕೂಡ ನೀವು ಅದನ್ನೊಂದು ಒಳ್ಳೆ ಪಾಸಿಟಿವ್ ಅಂತ ಅಂದರೆ ಬಲರಾಮ ಅಂದರೆ ಕ್ರೂರಿ ಅಲ್ಲ, ಒಂದು ರೀತಿ ಮಾನವೀಯ ವ್ಯಕ್ತಿ. ಇಲ್ಲ, ಈ ವಿಚಾರಕ್ಕೆ ಬಂದಾಗ ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡಿದಾಗ ಬೇಡ ಅಂತ ಮಾತು ಬಂದಿದ್ದುಂಟು. ಹೌದು, ಬಿಕಾಸ್ ಕೆಲವೊಂದೊಂದು ರೀಸನಿಂದ, ಬಿಕಾಸ್ ಬಲರಾಮನ ಹೆಸರನ್ನ ತುಂಬ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದಂಥ ಸೊಸೈಟಿಲಿ ನಾವು ಪಾಸಿಟಿವ್ ಆಗಿ, ಯಾಕೆಂದರೆ ನಮ್ಮೂರವರು ನಮ್ಮ ಜನ ನಾವು ಬಿಟ್ಕೊಡೋಕ್ಕಾಗಲ್ಲ. ಇದು ಸತ್ಯವಾದ ಕತೆ. ನಿಜವಾಗ್ಲೂ ಹೇಳ್ಬೇಕಂತಂದರೆ ಹೂವು ಪಾವಗಳನ್ನ ಯಾವುದೂ ನಂಬಕ್ಕೆ ಹೋಗಬೇಡಿ. ಕೆಲವೊಬ್ಬರು ಜೀವನದಲ್ಲಿ ಕೆಲವೊಂದು ಇನ್ಸಿಡೆಂಟ್ಗಳು ಈ ಥರ ಆಗುತ್ತೆ ಅಷ್ಟೇ. ಈಗ ಕುಟುಂಬದವ್ರನ್ನ ಆ ಮಕ್ಕಳಿದಾರಲ್ಲ, ಅವ್ರು ಏನೋ ಸಿನಿಮಾ ನೋಡ್ತಾರೆ. ಆ ಬಲರಾಮ ಅಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾನು ತುಂಬ ರೆಸ್ಪಾನ್ಸ್ ಇದೆ. ಈಗ ಅದೇ ನನ್ನ ಮೆಸೇಜು ಓಪನ್ ಮಾಡ್ತಾ ನೋಡ್ತಾನೆ ಇದ್ದೀನಿ. 12 ಕಡೆಯಿಂದ 15 ಕಡೆ ಹೌಸ್ಫುಲ್ ಆಗಿದೆ ಆಲ್ ಓವರ್ ಕರ್ನಾಟಕ. 60% ಕವರೇಜ್ ಇದೆ ಮ್ಯಾಮ್. ಬೆಳಗ್ಗೆ ಶೋನೇ ಇಷ್ಟು 60% ಕವರ್ ಆಗ್ತಾ ಇರೋದು ನಮ್ಗೆ ಭಾಳ ಖುಷಿ ಇದೆ. ಈವ್ನಿಂಗ್ ಶೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸ್ವಲ್ಪ ಹಿಂದೆ ಸರ್, ಸ್ವಲ್ಪ
ರೆಡಿನಾ ಸರ್ ಸ್ಟಾರ್ಟಿಂಗಲ್ಲೇ ಒಂದು ಸಿನಿಮಾದ ಪೋಸ್ಟ್ ಬಂದಾಗ ಒಂದು ಭಾಳ ಇತ್ತು ಕತ್ತಿ ಕ್ಯಾರೆಕ್ಟರ್ ಬಗ್ಗೆ ಬಟ್ ಇಷ್ಟೊಂದು ಶಾರ್ಪ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಖುಷಿ ಆಯ್ತು ಅತಿ ಶಾರ್ಪ್ ಇದೆ ಅನ್ಸುತ್ತೆ. ಬಲರಾಮನ್ Thank you, madam. ಪ್ರಮುಖ Thank you so ಪಾತ್ರ ಜನ ಇಷ್ಟಪಟ್ಟಿದ್ದೀನಿ ನಿಮ್ಮ ಪಾತ್ರನ ಎಷ್ಟು ಖುಷಿ ಆಯ್ತು ತುಂಬ ಖುಷಿ ಇದೆ ಸರ್. ಒಬ್ಬ ಆರ್ಟಿಸ್ಟ್ಗೆ ಇದಕ್ಕಿಂತ ಇನ್ನೇನು ಬೇಕು, ಒಂದು ಪಾತ್ರದಿಂದ ಗುರುತಿಸ್ತಾರೆ ಅಂದರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಅಂದರೆ ಡಾಲಿ ಧನಂಜಯ್ ಅವರು ಫಸ್ಟ್ ಬಂದಾಗ ಒಂದು ಡಾಲಿ ಅಂತ ಒಂದು ಏನು ಹೆಸರು ಬಂತು, ಆ ಥರ ಕತ್ತಿ ಅಂತ ಇದೊಂದು ಹೆಸರು ಇವಾಗ ಬರುತ್ತೆ ಅಂತ ನೆಕ್ಸ್ಟ್ ಹೇಳ್ತಾ ಇದ್ರು. ಐ ಫೆಲ್ಟ್ ವೆರಿ ಹ್ಯಾಪಿ. ಈ ಥರ ಒಂದು ನೀವುಗಳು ಕೊಡೋವಂಥ ಒಂದು ಪುಷಿಂದನೇ ನಾವು ಆರ್ಟಿಸ್ಟ್ಗಳು ಒಂದು ಹೆಸರಾಗಲಿ ಒಂದು ಸೌಂಡ್ ಆಗಲಿ ಮಾಡೋದಕ್ಕಾಗೋದು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಮೀಡಿಯಾ ಟೀಮ್, ಬಿಕಾಸ್ ನೀವುಗಳು ನಮ್ಮನ್ನು ಜನರವ್ರಿಗೂ ತಲುಪಿಸ್ತಾ ಇದ್ದೀರಾ ಆ್ಯಂಡ್ ನಮ್ಮ ಪಾತ್ರನ ತಲುಪಿಸ್ತಾ ಇದ್ದೀರಾ. ಆಲ್ ಕ್ರೆಡಿಟ್ ಗೋಸ್ ಟು ಯು ಗೈಸ್. ಸಿನಿಮಾದಲ್ಲಿ ಇಂಥ ಒಂದು ಪಾತ್ರ ಅಥವಾ ಇಂಥ ಒಂದು ಸಿನಿಮಾ ಬೇಕಿತ್ತು ಅನ್ಸುತ್ತಾ? ಎಸ್ ಮೇಡಮ್, ಡೆಫಿನೆಟ್ಲಿ. ಬಿಕಾಸ್ ನಾನು ಮಾಡ್ತಾ ಇದ್ದಂಥ ಅಷ್ಟು ಪಾತ್ರಗಳು ನೀವು ನೋಡ್ದಂಗೆ ಒಂದು ಕ್ಲಾಸಿಕ್ ಗ್ಯಾಂಗ್ಸ್ಟರ್ ಇರ್ಬೋದು, ಸ್ಮಗ್ಲರ್ದು ಅದು ಬರೀ ಬ್ಲೇಸರ್ಗಳು ಹಾಕ್ಕೊಂಡು ರಾಯಲ್ ಕಾರ್ಸ್ನಲ್ಲಿ ಪ್ರೀಮಿಯಂ ಕಾರ್ಸ್ನಲ್ಲಿ ಹಿಡಿಯೋ ಥರ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಿದ್ದು. ಬಟ್ ಇಲ್ಲಿ ಒಂದು ಲುಂಗಿ ಹಾಕ್ಕೊಂಡು ಒಂದು ಬಿಡಿ ಹಿಡ್ಕೊಂಡು ಆ ರಾನೆಸ್ ಮಾಡೋದು ತುಂಬ ಖುಷಿ ಆಯಿತು. ಆ್ಯಂಡ್ ಐ ಎಂಜಾಯ್ಡ್ ದ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ. ಬಲರಾಮನ್ಗೆ ಟಕಾಪರ್ ಕೊಟ್ಕೊಂಡು ಕತ್ತಿ ನಿಂತಲು ಸಿನಿಮಾದ ಕೊನೆ ತನಕ ಇರೋದಿದೆಯಲ್ಲ ಅದು ಭಾಳ ಕಷ್ಟದ. ಯಾಕಂದರೆ ಬೇರೆ ಬೇರೆ ಡಾನ್ಗಳೆಲ್ಲ ಇರ್ತಾರೆ, ಅದನ್ನೆಲ್ಲ ಮೀರಿ ಕತ್ತಿನ ಇದು ಮಾಡೋದಿದೆಯಲ್ಲ ಒಂದಿಷ್ಟು ಡಾನ್ಗಳ ನಡುವೆ ಕತ್ತಿ ಜಾಸ್ತಿ ಹೈಲೈಟ್ ಆಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಿಕಾಸ್ ಈ ಸ್ಟೋರಿ ಡಿಸೈನ್ ಆಗಿದೆ ಆ ರೀತಿ. ಆ್ಯಂಡ್ ಆಲ್ಸೋ ಒಂದು ವಿನೋದ್ ಸರು ಮತ್ತು ಚೈತನ್ಯ ಸರ್ ಹೇಳೋ ಪ್ರಕಾರ ವಿಲನ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಸ್ಟ್ರಾಂಗ್ ಆಗಿ ಹೀರೋನು ಕಾಣಿಸ್ಕೊಳೋದು. ಆ್ಯಂಡ್ ನೀವು ನೋಡುವಾಗ ಈ ಸಿನಿಮಾನಲ್ಲಿ ದೆರ್ ಇಸ್ ನೋ ಹ್ಯಾಪಿ ಎಂಡಿಂಗ್ ಥರ ಇಲ್ಲ. ಪ್ರತಿ ಸಲಿನೂ ಹೀರೋನೇ ಗೆಲ್ಲಬೇಕು, ವಿಲನ್ ಸೋಲ್ಬೇಕು ಅಥವಾ ಆ ಥರ ಒಂದು ಪ್ರೊಸೀಜರ್ನಲ್ಲಿ ಹೋಗಿಲ್ಲ. ತುಂಬ ಡಿಫ್ರೆಂಟಾಗಿ ಮಾಡಿರುವಂಥ ಸಿನಿಮಾ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರನ್ನ ತುಂಬ ಪಾಲಿಷ್ ಮಾಡಿ ಬಾಡಿ ಲ್ಯಾಂಗ್ವೇಜು, ಸ್ಲ್ಯಾಂಗು ಎಲ್ಲ ಪಾಲಿಷ್ ಮಾಡಿ ಇವಾಗ ಆ್ಯಕ್ಚುಲಿ ತಮಿಳ್ ಮಾತಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು. ಇನ್ನೊಂದು ವಿಚಾರ, ಸಾಮಾನ್ಯವಾಗಿ ಒಂದು ಸಿನಿಮಾ ಅಂದರೆ ಅದರಲ್ಲಿ ಹೀರೋನೇ ಗೆಲ್ಲೋದು ಕ್ಲೈಮ್ಯಾಕ್ಸ್ ಅಲ್ಲಿ, ಬಟ್ ಈ ಸಿನಿಮಾದಲ್ಲಿ ಹೀರೋ ಅಲ್ಲ ವಿಲನ್ ಗೆಲ್ತಾರೆ. ಅದು ನಾನು ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮೇಡಮ್. ಆ್ಯಂಡ್ ಎಸ್, ಆ ಒಂದು ಕ್ಯಾರೆಕ್ಟರ್ನ ಓಪನ್ ಬಿಟ್ಟಿರೋದು ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ನೀವು ನೋಡಿದಂಗೆ ಕ್ಲೈಮ್ಯಾಕ್ಸ್ವರೆಗೂ ಆ ಕತ್ತಿ ಅನ್ನೋ ಪಾತ್ರ ಎಲ್ಲಿ ಬಂದ್ರೂ ಒಂದು ಎಫೆಕ್ಟ್ ಇದೆ. ಸುಮ್ಮನೆ ಬಂತು ಅಥವಾ ಇರಬೇಕು ಸೀನಲ್ಲಿ ಅಂತ ಇಟ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿಯೊಂದು ಸೀನು ತುಂಬ ಇಂಪ್ಯಾಕ್ಟ್ಫುಲ್ ಆಗಿದೆ, ಕತೆಗೆ ಬೇಕಾಗಿರೋ ಥರ ಇದೆ. ಸೊ ಕತೆ ಫ್ಲೋನಲ್ಲಿ ತುಂಬ ಚೆನ್ನಾಗಿ ಹೋಗಿದೆ. ವಿನೋದ್ ಸರ್ ಅವರು ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ಎಲ್ಲ ಪ್ರತಿಯೊಂದು ಪಾತ್ರಗಳೂ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಎವ್ರಿ ಕ್ಯಾರೆಕ್ಟರ್ ಹೂ ಇಸ್ ದೇರ್ ಇನ್ ದಿಸ್ ಮೂವಿ ಅಷ್ಟೇ ರೆಕಗ್ನಿಷನ್ ಇದೆ. ಸೊ ಐಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ. ನಾಗಮೇಲಿನ ಲವ್ ಜಾಸ್ತಿ ಆದಂಗಿದೆ. ಲಾಂಗ್ ಬಿಟ್ಟು ಇವಾಗ ಕತ್ತಿ ಆಗಿದೆ ಸರ್. ಈ ಥರ ಪಾತ್ರ ಮಾಡುವಾಗ ಒಂದು ಕಷ್ಟದ ವಿಚಾರ ಏನಂದರೆ ಆ್ಯಕ್ಟಿಂಗ್ ಮಾಡೋದು ಮಾತಾಡ್ಬೋದು, ಹೆಂಗೋ ಲಿಪ್ಸಿಂಗ್ ಬರೋಲ್ಲ, ಲಾಸ್ಟ್ ಕ್ಯಾಮ್ರಾ ಇರುತ್ತೆ, ಡಬ್ಬಿಂಗ್ ಮಾಡೋದಿಲ್ಲ, ಸ್ಪೀಡಾಗಿ ಮಾತಾಡೋದು. ಹೌದು ಅದು ಭಾಳ ಕಷ್ಟ. ತಮಗೆ ಎಷ್ಟು ಕಷ್ಟ ಬರ್ತದೆ? ಇಲ್ಲ ಸರ್, ಬಿಕಾಸ್ ನೋಡಿ ಡಬ್ಬಿಂಗ್ ಮಾಡೋವಾಗಲೂ ಕೂಡ ವಿನೋದ್ ಸರ್ ಅಲ್ಲಿ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದು ಆ ಲ್ಯಾಂಗ್ವೇಜ್ನ ಕರೆಕ್ಷನ್ಸ್ ಮಾಡೋದಾಗಲಿ, ಸ್ಲ್ಯಾಂಗ್ ಮಾತಾಡುವಾಗ ತಮಿಳು ಇವಾಗ ಪ್ರೆಸೆಂಟ್ ತಮಿಳು ಬಂದುಬಿಡ್ತಿತ್ತು. ಬಟ್ 80s ತಮಿಳೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ ಸ್ಲ್ಯಾಂಗ್ನಲ್ಲೇ ಮಾತಾಡಬೇಕು ಅಂತ ಒಂದಷ್ಟು ಕರೆಕ್ಷನ್ಸ್ ಮಾಡಿ ಅದೊಂದು ವೀಡಿಯೋನೇ ಇದೆ. ಅಲ್ಲಿ ಶೋ ಟು ಯು ಗೈಸ್. ಬಿಕಾಸ್ ಡಬ್ಬಿಂಗ್ ಸ್ಟುಡಿಯೋನಲ್ಲಿ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅದು ತೆಗೆಯೋದಕ್ಕೆ ಅಂದರೆ ಇವತ್ತು ಪರದೆ ಮೇಲೆ ನೀವು ನೋಡ್ತಾ ಇದ್ದೀರಾ. ಅದ್ರ ಜೊತೆ ಈಗ ಈ ಹಿಂದೆ ದರ್ಶನ್ ಅವರ ಡೆವಿಲ್ ಸಿನಿಮಾದಲ್ಲಿ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡಿದ್ರಿ, ಈಗ ವಿನೋದ್ ಪ್ರಭಾಕರ್ ಸರ್ ಜೊತೆ ವಿಲನ್ ಶೇಡಲ್ಲಿ ಎಷ್ಟು ಖುಷಿ? ತುಂಬ ಖುಷಿ ಇದೆ ಸರ್. ದಿಸ್ ಇಸ್ ಗ್ರೋತ್. ಅಂದರೆ ಇದಕ್ಕೂ ಏನು ಡಿಫ್ರೆನ್ಸ್? ಸರ್ ಡೆವಿಲ್ನಲ್ಲಿ ಇಟ್ ವಾಸ್ ಅ ಪೊಲಿಟಿಷಿಯನ್, ಅಂದರೆ ನಾಟ್ ಅ ಹಂಬಲ್ ಪೊಲಿಟಿಷಿಯನ್ದು. ಒಂದು ಏನಿಗೆ ಹೇಳಿ ನೆಗೆಟಿವ್ ಪೊಲಿಟಿಷಿಯನ್ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಆ್ಯಂಡ್ ಇದರಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಲೋಕಲ್. ಅಂದರೆ ನಂಗೆ ಆ ಫ್ರೀಡಮ್ ಇತ್ತು, ಏನು ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಫ್ರೀಡಮ್ಮು. ಅದು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಒಂದು ಡಿಸೈನ್ ಮಾಡಿದೆ. ಆ ಡೈಲಾಗ್ ಒಂದು ಹೇಳ್ಬಿಡಿ ಸರ್. ಯಾಕಂದ್ರೆ ಆನೆ ಬಂತು, ಅದು ರಿಜಿಸ್ಟರ್ ಆಗಿದೆ, ಮುಂದೆ ಕೊನೆಗೆ ಬರೋಟ ಅಂತ ಹೇಳ್ತೀರಾ? பல்ராமன தினಗಳು இது தியேட்டரில் ரிலீஸ் ஆயிருக்கு. எல்லாம் வந்துட்டு தியேட்டரில் பாருங்க, ரொம்ப நல்லா இருக்குது. பார்த்த உடனே என்னை பற்றி கொஞ்சம் பேசுங்க, என்ன புரிஞ்சுதா ஓட்டா? தேங்க்யூ. ಚೆನ್ನಾಗಿದೆ ಆ್ಯಕ್ಚುಲಿ, ಅದು ರಿಜಿಸ್ಟರ್ ಆಗಿದೆ. ನಮ್ಮ ಮೊಹರಂ ಹಬ್ಬ ಸರ್.
ನಮ್ಮ ಹಬ್ಬದ ದಿವಸ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ಎಲ್ಲೋ ಒಂದು ಕಡೆ ನನ್ನ ಬಾಯ್ಜಾನ್ಸ್ ನನಗೆ ಇಲ್ಲಿವರೆಗೂ ಪಠಾನ್ 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 ಅಂತ ಏನು ಪ್ರೀತಿ ಕೊಟ್ಟಿದ್ರು ಇವರೆಲ್ರಿಗೂ ನಾನು ವೇಟ್ ಮಾಡಿಸಿದ್ದೆ ಸರ್ ಒಂದು ಡೈಲಾಗ್ ಹೊಡಿತೀನಿ ಅಂತ. ಈ ಸಿನಿಮಾದೇ ಡೈಲಾಗ್ ಅದು. ಪೂರ ಪೂರ ಇಡೀ ಬೆಂಗಳೂರನ್ನೇ ಆಳ್ತಾ ಇದ್ದ 2 ದೊಡ್ಡ ತಲೆಗಳು ಈಗ ಒಂದು ಮಣ್ಣಲ್ಲಿ ಅಂದರಾಗಿದೆ, ಇನ್ನೊಂದು ಜೈಲಲ್ಲಿ ಅಂದರಾಗಿದೆ. ಎಸ್, ಈ ಒಂದು ಡೈಲಾಗ್ಗೆ ವೇಟ್ ಮಾಡ್ತಾ ಇದ್ದೆ ಸರ್ ನಾನು. ಏನು ಸರ್ ಸಿನಿಮಾ ನೋಡಿ ಆ ಗುಂಗಿಂದ ಇನ್ನೂ ಆಚೆ ಬರೋಕ್ಕಾಗ್ತಾಯಿಲ್ಲ. ಐ ಆಮ್ ಸೋ ಬ್ಲೆಸ್ಡ್. ನನ್ನ ವಿನೋದ್ ಅಣ್ಣನ ಜೊತೆ ಈ ಕ್ಯಾರೆಕ್ಟರ್ ಮಾಡಿರೋದು ಅಷ್ಟು ಹೆಮ್ಮೆ ಸರ್ ನನಗೆ. ಆ ಒಂದು ಅಣ್ಣ ತಮ್ಮ ಸಂಬಂಧ ನೀವು ನೋಡಿರ್ಬೋದು. ನಾನು ಸತ್ತಾಗ ಅವರು ಪಠಾನ್ ಅಂತಾರೆ ಸರ್. ಅದು ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ, ಆ ತಮ್ಮನ ಪ್ರೀತಿ ಆ ಸ್ಕ್ರೀನಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಸೊ ಅವ್ರ ಕಣ್ಣೀರು ನನಗೆ ಅದು ಎಷ್ಟು ಸಲ ನೋಡಿದ್ರೂ ಅಚ್ಚೆ ಹೊಡೆದಂಗೆ ನನ್ನ ಎದೆಯಲ್ಲಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನೋದಣ್ಣ, ಲವ್ ಯು ಫಾರ್ ಎವರ್. ಸಿನಿಮಾದಲ್ಲೂ ಜೀವಿಸ್ಬಿಟ್ಟಿದ್ರೆ ನಾನು ಹೊರಗಡೆನೂ ಕೂಡ ಹಂಗೆ ಜೀವಿಸ್ಬಿಟ್ರೆ ಪಠಾನ್ ಕ್ಯಾರೆಕ್ಟರ್ನೇ ಎಲ್ಲ ಕಡೆ ಪ್ರಮೋಷನ್ ಈ ಬಲರಾಮ ಸಿನಿಮಾನ ಅತ್ಯಂತ ಹೆಚ್ಚಾಗಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೀವೇ ಅನ್ಸುತ್ತೆ, ಹೊರಗೆ ಒಳಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸದಾ ಚಿರಋಣಿಯಾಗಿರ್ತೀನಿ ಸರ್ ನಿಮ್ಮೆಲ್ಲರಿಂದನೇ ನಾವು ಸರ್. ಸರ್ ನಾನು ಏನೂ ಕೊಟ್ಟಿಲ್ಲ ಸರ್. ನಾನು ಆ ಕಾಸ್ಟ್ಯೂಮ್ ಹಾಕಿದಾಗ ಆ ಬಾಯ್ಜನ್ಸ್ ಎಲ್ಲ ನಾನು ಹೇಗೆ ನೋಡ್ತಾ ಇದ್ರು ಅಂದರೆ ನಾನು ಮುಸ್ಲಿಮೇ, ನಾನು ಅವರಲ್ಲೊಬ್ಬ, ಹಿಂಗೆ ನಾನು ನೋಡಿ ಅದು ಒಂದು ನನಗೆ ಶಕ್ತಿ ಕೊಡ್ತು ಸರ್. ಎಲ್ಲ ಕಡೆ ನಾನು ಅದು ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಆದರೆ ಈಗ ಅವ್ರ ಮನಸ್ಸಲ್ಲಿ ನಾನು ಉಳ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ನನಗೆ ವಿನೋದ್ ಸರ್ ಅವ್ರ ವೈಫ್ ನಿಶಾ ಮ್ಯಾಮೇ ನನಗೆ ಪಠಾನ್ ಅನ್ನೋ ಕ್ಯಾರೆಕ್ಟರ್ ಮಾಡು ಅಂತ ಹೇಳಿದ್ದು. ಮ್ಯಾಮ್ ನಿಮಗೂ ಅಷ್ಟೇ, ಐ ಆಮ್ ಸೋ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ. ಈ ಒಂದು ಪಠಾನ್ನ ಸೃಷ್ಟಿ ಮಾಡಿದ್ದಕ್ಕೆ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡಲೇಬೇಕು. ಡೈರೆಕ್ಟರ್ ಸರ್ ಒಂದು ಬಕೆಟಲ್ಲಿ ಬಿರಿಯಾನಿ ಇಟ್ಬಿಟ್ಟಿದ್ರು, ಯಾರ್ಯಾರು ಎಷ್ಟು ಬೇಕು ತಿನ್ಕೊಳ್ಳಿ ಅಂತ. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅಷ್ಟು ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಒಬ್ಬ ನಟನಿಗೆ ಬೇಕಾಗಿರೋದು ಆ ಫ್ರೀಡಮ್ ಸರ್. ಒಬ್ಬ ಆ್ಯಕ್ಟಿಂಗ್ ಆಚೆ ತರೋಕ್ಕೆ ಆ ಸ್ಪೇಸ್ ಕೊಟ್ಟರೆ ಅವ್ರು ಇದು ಇದೆ ಸರ್ ರಿಸಲ್ಟ್ ಪ್ರೂವ್ ಮಾಡ್ಕೊಳಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಬೈ ಚಾನ್ಸ್ ಆಲ್ರೆಡಿ ಎಲ್ಲ ಗೆಲ್ಸಿದ್ದೀರಾ. ಈ ಬಲರಾಮ ಸಿನಿಮಾಗೆ ನೀವೇ ಒಂದು ದೊಡ್ಡ ಬಲ. ಇಡೀ ಕರ್ನಾಟಕ ಜನತೆ ಕೇಳ್ಕೊಳ್ತಾ ಇದ್ದೀನಿ, ಇದೇನು ರೌಡಿಸಮ್ ಸಿನಿಮಾ ಅಲ್ಲ, ರಕ್ತ ಇಲ್ಲ, ವಾಯ್ಲೆನ್ಸ್ ಇಲ್ಲ, ಏನೂ ಇಲ್ಲ. ಬಂದು ನೀವು ಆರಾಮಾಗಿ ಒಂದು ಮಗುವಿಂದ ವಯಸ್ಸಾಗಿರೋರು ಒಂದು ಸಿನಿಮಾ ನೋಡ್ಬೋದು. ಕಾಸ್ಟ್ಯೂಮ್ ಬಿಟ್ಟು ಬಂದಿದ್ದೀವಿ ಸರ್ ಇವತ್ತು ನಮ್ಮ ಹಬ್ಬ ಅಲ್ವಾ ಸರ್, ಅದಕ್ಕೆ ಸ್ವಲ್ಪ ಸ್ಪೆಷಲಾಗಿ ಹೋಗೋಣ. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಿದೆ. ಕನ್ನಡಿಗರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಭಾಳ ಸೂಕ್ಷ್ಮವಾದ, ಬಹಳ ತುಂಬ ಚಾಚು ತಪ್ಪದೆ ಸಿನಿಮಾ ನೋಡೋಂಥ ಜನ. ಅವರು ಎಲ್ಲ ಸಿನಿಮಾನೂ ಒಪ್ಪುವಂಥವ್ರಲ್ಲ. ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು ಅಂತಂದರೆ ಅವರು ಅದನ್ನು ಒಂದು ಹಿಂದಿ, ಮಲಯಾಳಂ, ತಮಿಳ್ ಆ ಸಿನಿಮಾಗಳಿಂದ ಹೋಲಿಸಿ ನೋಡ್ತಾರೆ. ಅಂಥದ್ರಲ್ಲಿ ಬಲರಾಮನ ದಿನಗಳನ್ನು ಅವರು ಇಷ್ಟಪಟ್ಟಿದ್ದಾರೆ. ನಾನು ಬಹಳ ಗೌರವದಿಂದ, ಬಹಳ ಭಯಭಕ್ತಿಯಿಂದ ಅವ್ರಿಗೋಸ್ಕರ, ಕನ್ನಡಿಗರಿಗೋಸ್ಕರ ಈ ಸಿನಿಮಾ ಮಾಡಿದೆ. ಅವ್ರು ಈ ಸಿನಿಮಾ ನೋಡಿದ್ದಾರೆ, ಅವರ ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ, ನಮ್ಮ ಇಡೀ ತಂಡದ ಮೇಲೆ ಅವರ ಪ್ರೀತಿಯನ್ನು ತೋರಿಸಿದ್ದಾರೆ. ನನಗೆ ತುಂಬ ತುಂಬ ಕೃತಜ್ಞತೆ ಹಾಗೂ ನಮ್ರತೆಯಿಂದ ನಾನು ನಿಮ್ಮೆಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಆ ದಿನಗಳ ಸಿನಿಮಾದ ಒಂದು ಫ್ಲೇವರ್ ಈ ಒಂದು ಸಿನಿಮಾದಲ್ಲೂ ಇದೆ. ಕಕ್ಕಾಲು ಡೆತ್ತೋ ಏನಿದೆ ಅದನ್ನು ಲೈಟಾಗಿ ತೋರಿಸಿದ್ದೀರಾ. ಸೊ ಅವಾಗಿನ ಒಂದು ಟ್ರೆಂಡಿಗೂ ಇವಾಗಿನ ಟ್ರೆಂಡಿಗೆ ಹೇಗೆ ಮ್ಯಾಚ್ ಮಾಡಿದ್ರ? ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಅದರ ವೇಗ, ನಾನು ಕತೆ ಹೇಳುವ ವೇಗ ಏನಿತ್ತು ಅದು ಇಷ್ಟು ಸ್ಪೀಡಾಗಿರಲಿಲ್ಲ. ಸ್ವಲ್ಪ ನಿಧಾನವಾದ ಗತಿಯಲ್ಲಿ ಹೇಳಿದೆ. ಯಾಕೆಂದರೆ ಆಗ 18 ವರ್ಷದ ಹಿಂದೆ ಆ ರೀತಿಯ ಪೇಷನ್ಸ್ ಕೂಡ ಇತ್ತು. ಆದರೆ 18 ವರ್ಷದ ನಂತರ ನನಗೆ ಗೊತ್ತು ಜನರ ಅಭಿರುಚಿ ಹಾಗೂ ಸಿನಿಮಾ ನೋಡುವ ರೀತಿ ಬದಲಾಗಿದೆ. ಅದರಂತೆ ನಾನು ಕೂಡ ಅಪ್ಡೇಟ್ ಆಗಬೇಕಾಗಿದೆ. ಆ ಅಪ್ಡೇಟೆಡ್ ನರೇಷನ್ನು ಆ ದಿನಗಳು ಏನಿದೆ ಅದು ಬಲರಾಮನ ದಿನಗಳು. ನಾನು ಎಷ್ಟೋ ಕಡೆ ಹೇಳ್ತಾ ಇರ್ತೀನಿ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಈಸ್ ಬಲರಾಮನ ದಿನಗಳು. ಸರ್ ಇವಾಗ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ನೀವು ಸಿನಿಮಾದ ಮಿಡ್ಲಲ್ಲೇ ಇಟ್ಕೊಂಡಿದ್ದೀರಾ ಹೇಗೆ? ನನ್ನ ಪ್ರಕಾರ ಇದರ ಕ್ಲೈಮ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಯಾವ ಘಟನೆ ಯಾಕೆ ನಡೀತು, ಹೇಗೆ ನಡೀತು ಅನ್ನೋದು ಮುಖ್ಯ. ಈಗ ನಮಗೆ ಆ ದಿನಗಳಲ್ಲಿ ಕೂಡ ಕೊತ್ವಾಲ್ ರಾಮಚಂದ್ರ ಏನಾಯಿತು ಅಂತ ಎಲ್ರಿಗೂ ಗೊತ್ತಿತ್ತು. ಆದರೆ ಯಾಕಾಯಿತು, ಹೇಗಾಯಿತು ಅನ್ನೋಕ್ಕೋಸ್ಕರ ನೋಡಿದ್ರು. ಈ ಸಿನಿಮಾ ಕೂಡ ಆ ರೀತಿಯ ಒಂದು ಸಿನಿಮಾ. ಈ ರೀತಿ ಆ ಒಂದು ದಶಕ 85ರಿಂದ 95ರ ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಏನಾಯಿತು ಅನ್ನೋದು ಇಡೀ ಒಟ್ಟಾರೆ ಚಿತ್ರಣವನ್ನು ಒಂದು ಕಾಲ್ಪನಿಕ ಕಥೆಯ ಮೂಲಕ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಸಿನಿಮಾದ ಸೀನ್ಗಳನ್ನು ನಾವು ನೋಡಿದರೆ ನೀವು ಕಾಲ್ಪನಿಕ ಅಂತ ರಿಲೀಸ್ಗೆ ಅಂತ ಮುಂಚೆ ಹೇಳ್ತಾ ಇದ್ರಿ. ಬಟ್ ಸಿನಿಮಾದ ಸೀನ್ಗಳು ನೋಡ್ತಾ ಇದ್ರೆ ಅದು ಕಾಲ್ಪನಿಕ ಅಲ್ಲ, ನಿಜದ ಅಂಶವನ್ನೇ ಹೆಚ್ಚು ಚೇಂಜ್ ಮಾಡ್ಕೊಂಡು ಮಾಡಿದ್ದೀರಾ ಅನಿಸ್ತಿದೆ.
ನನಗೆ ಖಂಡಿತ ನಿಜ ಜೀವನದ ಅನೇಕ ಘಟನೆಗಳ ವ್ಯಕ್ತಿಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದು 100% ಸತ್ಯ ಅಂತ ಹೇಳೋಕ್ಕೆ ನನಗೆ ಧೈರ್ಯ ಇಲ್ಲ, ಅಥವಾ ನಾನು ಅದು ಸರಿನೂ ಆಗೋದಿಲ್ಲ. ಸ್ಫೂರ್ತಿ ಇದೆ. ನೀವು ಸಿನಿಮಾ ನೋಡಿದಾಗ ನೀವೇ ಹೇಳಿ ಯಾರು ಅಂತ. ಬಲರಾಮನ ವಿಚಾರ ಬಂದಾಗ ರೌಡಿಗಳಂದರೆ ಸಮಾಜದಲ್ಲಿ ನೋಡೋ ರೀತಿನೇ ಬದಲಾಗುತ್ತೆ. ಬಟ್ ಅವ್ರು ಬರೋಕ್ಕೂ ಒಂದು ಹಿನ್ನೆಲೆ ಇರುತ್ತೆ. ಬಲರಾಮಲ್ಲೂ ಕೂಡ ಒಂದು ಲೆಕ್ಕಾಚಾರ ಕೆಟ್ಟದೆಲ್ಲ ವಿಚಾರಗಳು ಅರ್ಧಾಗ್ತಿರ್ತದೆ. ಒಂದೊತ್ತು ಅವನಲ್ಲೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನಂದ್ರೆ ಇದು ಸಿನಿಮಾದಲ್ಲಿ ಕಾಣಿಸುತ್ತೆ. ಸೊ ತುಂಬ ಆಳವಾಗಿ ಅಧ್ಯಯನ ಮಾಡಿದೆ ಅನ್ಸುತ್ತೆ ಬಲರಾಮನ. ನನ್ನ ಪ್ರಕಾರ ನೀವು ಅಂಡರ್ವರ್ಲ್ಡಿನ ಯಾವುದೇ ವ್ಯಕ್ತಿಯ ಕಥೆಯನ್ನು ಹುಡುಕಿದಾಗ ಅವರಲ್ಲಿ ನನ್ನ ಪ್ರಕಾರ ಬರೀ ಅಂಡರ್ವರ್ಲ್ಡ್ ಅಲ್ಲ, ಇಡೀ ಜೀವನದಲ್ಲಿ ಕೂಡ ಯಾರೂ ಕಪ್ಪು ಅಥವಾ ಬಿಳಿಯಾಗಿರೋದಿಲ್ಲ. ಎಲ್ಲರೂ ಒಂದು ಮಧ್ಯದ ಎಲ್ಲರಲ್ಲೂ ಒಳ್ಳೆತನ ಇರುತ್ತೆ, ಕೆಟ್ಟತನ ಇರುತ್ತೆ. ಬಲರಾಮ ಕೂಡ ಆ ಥರ ವ್ಯಕ್ತಿ. ಆತನಲ್ಲಿ ತುಂಬ ಅದ್ಭುತವಾದ ಗುಣಗಳಿತ್ತು. ಆತನನ್ನು ತುಂಬ ಜನರ ಪ್ರೀತಿ ಗಳಿಸಿದ್ರು. ಜಯರಾಮ್ ಕೂಡ. ಸೊ ಆ ರೀತಿ ಬಲರಾಮನ ಕತೆ, ಆತ ಒಂದು ತುಂಬ ಅದ್ಭುತವಾದ ಲವ್ ಸ್ಟೋರಿ ಇತ್ತು ಅವರ ಲೈಫಲ್ಲಿ. ಅದೆಲ್ಲವನ್ನು ಸೆರೆ ಹಿಡುವ ಪ್ರಯತ್ನ ನಮ್ಮ ಈ ಬಲರಾಮನದ್ದು. ಓಕೆ ಸರ್, ಥ್ಯಾಂಕ್ ಯು. ಆಲ್ ದಿ ಮೇಡಮ್ ಕ್ಯಾಮರಾ ನನಗೆ ಮಾತೇ ಬರ್ದಂಗಾಗಿದೆ. ನಿಜಕ್ಕೂ ನಾವು ಒಂದು ಕನಸಲ್ಲೂ ಕೂಡ ಈ ಥರ ಅಂದ್ಕೊಂಡಿರಲಿಲ್ಲ. ಇಂಥ ಅಭಿಮಾನಿಗಳು ಇಷ್ಟು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ನಮ್ಮ ಮೊದಲನೇ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕೈ ಹಿಡಿತಾರೆ ಅನ್ನೋದು ನಮ್ಮ ಕನಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟಿಗೆ ನಮ್ಮ ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಯಾವಾಗಲೂ ನಾನು ಚಿರಋಣಿಯನ್ನು ಬಯಸ್ತೀನಿ. ನಾವು ಯಾವಾಗಲೂ ಸದಾ ಇಂಥ ಒಳ್ಳೆ ಸಿನಿಮಾ ಕೊಡಲಿಕ್ಕೆ ನಾವು ಇಂಡಸ್ಟ್ರಿಗೆ ಇಷ್ಟಪಡ್ತೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬಟ್ ನನಗೂ ಆ ಫೀಲು ಬಲರಾಮನ ಅನ್ಯಾಯ ಸಾವು, ಒಂದು ರೌಡಿಸಮ್ ಸಿನಿಮಾದಲ್ಲೂ ಕೂಡ ಒಂದು ಅನ್ಯಾಯ ಸಾವು, ಒಂದು ಒಳ್ಳೆಯ ವ್ಯಕ್ತಿತ್ವದ ಸಾವು ಬಂದಿದೆ ಅನ್ನೋದು ನಮಗೂ ಬೇಸರ ಇದೆ. ಕ್ಲೈಮ್ಯಾಕ್ಸ್ ನೋಡಿ ತುಂಬ ಆಘಾತದಲ್ಲಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಇದೆ. ಮೇಡಮ್, ಇಲ್ಲಿ ತನಕ ನಿಮಗೆ ಸಿನಿಮಾ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಈ ಸಿನಿಮಾದ ಜರ್ನಿ ಬಗ್ಗೆ ಹೇಳೋದಾದ್ರೆ, ಒಬ್ಬ ರಾಜಕೀಯ ಕ್ಷೇತ್ರದಿಂದ ಬಂದವರು ಸಿನಿಮಾ ರಂಗದಲ್ಲಿ ಇವಾಗ ಏಳು ಬೀಳುಗಳನ್ನೆಲ್ಲ ನೋಡಿದ್ದೀರಾ. ಇವತ್ತು ಸಿನಿಮಾ ಕಂಪ್ಲೀಟ್ ಆಗಿ ಹೊರಗಡೆ ಬಂದಿದೆ, ನಿಮಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಈ ಫೀಲ್ಡ್ ತೊಗೊಂಡಿರೋದು ತುಂಬ ಕಷ್ಟಕರ. ಈ ಪ್ರೊಡ್ಯೂಸರನ್ನು ವೃತ್ತಿನ ನಿಭಾಯಿಸೋದು ತುಂಬ ಟಫ್ ಇದೆ. ಆದ್ರೂ ಆ ಟಫಲ್ಲಿ ಅಭಿಮಾನಿಗಳು ನಮ್ಮ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇರೋದು, ಆ ಟಫ್ ಎಲ್ಲ ನಮಗೆ ದೂರ ಆಗಿದೆ. ಖಂಡಿತ ಈಗ ಒಂದು ಖುಷಿ ಸಂಭ್ರಮದಲ್ಲಿದ್ದೀವಿ. ಇದೇ ರೀತಿ ಎಲ್ಲ, ನಾನು ಒಬ್ಬರು ಕೇಳಲ್ಲ, ಎಲ್ಲ ಪ್ರೊಡ್ಯೂಸರ್ಗಳಿಗೂ ಇದೇ ರೀತಿ ಅಭಿಮಾನಿಗಳು ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ತುಂಬ ನನಗೆ ನೋವಿನ ಸಂಗತಿ ಇದು. ಏಕೆಂದರೆ ಬಲರಾಮ್ ಅವರು ಸತ್ತಾಗ ನಾನಿನ್ನೂ 6th ಸ್ಟ್ಯಾಂಡರ್ಡ್ ಮಗು ಚಿಕ್ಕವಳಿದ್ದೆ. ಬಟ್ ಆ ನೆನಪು ನನಗೆ ತುಂಬ ಕಾಡ್ತಾ ಇತ್ತು. ನಾನು ಅವರಲ್ಲಿರೋ ಒಂದು ಒಳ್ಳೆಯ ಭಾವನೆಗಳನ್ನು ನಾನು ಹೊರ ಹಾಕಬೇಕು ಅನ್ನೋದು ನನ್ನ ತುಂಬ ದೊಡ್ಡನ ಚಿಕ್ಕ ವಯಸ್ಸಿನಿಂದ ಒಂದು ಕನಸು. ಇವತ್ತು ಆ ಕನಸನ್ನು ನಾನು ಈಡೇರಿಸ್ಕೊಂಡಿದ್ದೀನಿ. ಬಟ್ ಅವ್ರಿಗೆಲ್ಲ ಒಂದು ಕಡೆ ಒಳ್ಳೆ ಶಾಂತಿ ಸಿಗಲಿ, ಒಳ್ಳೆ ನೆಮ್ಮದಿ ಸಿಗಲಿ ಬಲರಾಮ್ ಅವ್ರಿಗೆ. ಇವತ್ತು ಆ ಊರಿನ ಹೆಣ್ಮಗಳಾಗಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಜನ ನೋಡಿ ಅವ್ರು ಹೇಗಿದ್ದರು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ತಗೊಳ್ಳಿ. ಏಕೆಂದರೆ ಯಾರು ಬೇರೆ ರೀತಿ ಅಪಾರ್ಥವಾಗಿ ಮಾತಾಡೋದು ಬೇಡ. ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ಹೋಗಲಿ ಅನ್ನೋ ಆಸೆ. ಬಲರಾಮ ತೀರಿ ಹೋದಾಗ ನಾನು 6th ಸ್ಟ್ಯಾಂಡರ್ಡ್ ನಿಮಗೆ ರಿಲೇಟಿವ್ ಆಗಿರೋದ್ರಿಂದ ಒಂದು ಪ್ರಶ್ನೆ ಕಾಡುತ್ತೆ. ಸಿನಿಮಾ ಮುಗಿದಾದ್ಮೇಲೆ ಬಲರಾಮ ಸತ್ತು ಕೂಡ ಅವರ ವೈಫು ಮಗು ಜೀವಂತವಾಗಿರೋದ್ರಿಂದ ಯಾವತ್ತಾದರೂ ಅವ್ರನ್ನ ಕಂಡಿದ್ದೀಯಾ? ಖಂಡಿತ ಮಾತಾಡಿದ್ದೀನಿ. ಅವರು ತುಂಬ, ನನಗೀಗಲೂ ಅವ್ರ ಮೇಲೆ ತುಂಬ ಅಭಿಮಾನ ಇದೆ. ತುಂಬ ಫೀಲಲ್ಲಿ ಮಾತಾಡಿದ್ದಾರೆ. ಬಟ್ ಇದನ್ನು ಅವರು ಕೂಡ ಮಾಡಬೇಡಿ ಅಂತಲೂ ಕೂಡ ಹೇಳಿದರು. ಬಟ್ ನಮಗೆ ನನ್ನ ಊರಿನ ಒಂದು ಹೆಮ್ಮೆನ ನಾನು ತೋರಿಸ್ಲಿಕ್ಕೆ ಈ ಸಿನಿಮಾನ ರೂಪಿಸಿದ್ದೀನಿ. ಇದನ್ನು ಯಾವುದೇ ರೀತಿ ಇದಕ್ಕೆ ನಾವು ಬೇರೆ ರೀತಿ ಬಳಸ್ಕೊಂಡಿಲ್ಲ. ಒಳ್ಳೆ ರೀತಿಯಲ್ಲಿ ಒಬ್ಬ ವ್ಯಕ್ತಿ, ಇಂಥ ಒಳ್ಳೆ ವ್ಯಕ್ತಿ ಇದ್ದರು ಇಂಥ ದೇಶದಲ್ಲಿ ಒಬ್ಬ ಈ ಥರ ಅನ್ಯಾಯವಾಗಿ ಅವರು ಸಾವಾಯಿತು ಅನ್ನೋದನ್ನು ನಾನು ತೋರಿಸ್ಲಿಕ್ಕೋಸ್ಕರ ಸಮಾಜಕ್ಕೆ ನಾವು ಬಂದಿದ್ದು. ಬಟ್ ಏನೇ ಇದರಲ್ಲಿ ತಪ್ಪಿದ್ರೂ ನಾನು ಕ್ಷಮಾಪಣೆ ಅವ್ರು ಬರ್ತಾರ ಮಗ ಮತ್ತೆ ಅದು ಗೊತ್ತಿಲ್ಲ ಇನ್ವೈಟ್ ಮಾಡಿದ್ದೀರಾ ಮೇಡಮ್? ಇಲ್ಲ, ಮಾಡಿಲ್ಲ. ಬಟ್ ಅವ್ರಿಗೆಲ್ಲ ಕಡೆ ಪ್ರಚಾರ ಇರೋದ್ರಿಂದ ಗೊತ್ತಿದೆ. ಅವರು ಕೂಡ ಎಲ್ಲೋ ಅಂತ ಕುತ್ಕೊಂಡು ನೋಡ್ತಾರೆ ಅನ್ನೋ ಮನೋಭಾವನೆ ನಮಗೂ ಖಂಡಿತ ಇದೆ. ಏಕೆಂದರೆ ಅವ್ರು ಈಗಲೂ ಯಜಮಾನರನ್ನ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆದಂಥರು. ಈಗಲೂ ಅವರ ನೆನಪಿನ ದಿನಗಳಲ್ಲಿ ತುಂಬ ಅದೇ ನೆನಪಿನ ದಿನಗಳನ್ನು ಕಳೀತಾ ಇರುವಂಥವ್ರು. ಖಂಡಿತ ನೋಡ್ತಾರೆ ಮೇಡಮ್. ಮೇಡಮ್, ಕಲ್ಟ್ ಸಿನಿಮಾ ಅನ್ನುವಂಥದ್ದೇ ಒಂದು ಹಿಸ್ಟ್ರಿ. ಅದು ಬಲರಾಮನ ದಿನಗಳು ಬಂದು 18 ವರ್ಷ ಆಯಿತು. ಸೊ ಮತ್ತೆ ಅದನ್ನೇ ನೆನಪಿಸುವಂಥ ಸಿನಿಮಾ ಬಂದಿರೋದು. ಇತ್ತೀಚಿನ ದಿನಗಳ ಟ್ರೆಂಡಿಂಗಿಗೆ ಹೋಲಿಸಿದ್ರೆ ಒಂದು ಸ್ವಲ್ಪ ಸಪ್ರೇಟ್ ಅನ್ಸ್ಬೋದು. ಯಾವ ರೀತಿ ಪ್ರೇಕ್ಷಕರು
ಬರ್ತಾರೆ ನಿಮ್ಮ ಸಿನಿಮಾಗೆ ಅನ್ನೋ ನಂಬಿಕೆ ಇದೆ. ಕಲ್ಟ್ ಸಿನಿಮಾ ಅಂತ ಬಂದಾಗ ಬರೀ ಒಡಿ ಕಡಿ ಕೊಚ್ಚು ಅದೇ ಇರುತ್ತೆ ಹೊರತು ಬೇರೆ ಏನೂ ಇರಲ್ಲ. ಬಟ್ ಒಂದು ಇದನ್ನು ಬಲರಾಮ ಸಿನಿಮಾ ನೋಡಿದಾಗ ಕಲ್ಟ್ ಮೂವಿ ಆಗಿದ್ರು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥದ್ದು ಒಂದು ಸಿನಿಮಾ ಆಗಿದೆ. ಏಕೆಂದರೆ ಈಗ ನಾವು ಕೆಲವೊಂದು ಸಿನಿಮಾಗಳನ್ನು ನೋಡ್ತೀವಿ, ಎಷ್ಟೋ ಫ್ಯಾಮಿಲಿಗಳು ಬರಲ್ಲ, ನಾವೇ ಅದೆಲ್ಲ ನೋಡೋಕ್ಕಾಗಲ್ಲ ಅಂತಾರೆ. ಬಟ್ ಈ ಸಿನಿಮಾ ಆಗಿಲ್ಲ, ತುಂಬ ಫ್ಯಾಮಿಲಿ ಕುತ್ಕೊಂಡು ನೋಡೋದು. ಕ್ಲೈಮ್ಯಾಕ್ಸ್ ಎಲ್ಲ ಫೀಲಿಂಗೇ ಬೇರೆ. ನಿಜವಾಗ್ಲೂ ನಾನು ಒಬ್ಬಳು ಹೆಣ್ಮಕ್ಳಾಗಿ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಮಕ್ಳು ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ. ಇದನ್ನು ಬಂದು ಎಲ್ಲರೂ ನೋಡಿ ಅಂತ ನಾನು ಥ್ಯಾಂಕ್ ಯು. ಮೇಡಮ್ ಹೇಳಿ, ಹೇಗಿದೆ ಈ ವರ್ಷ ಫಿಲ್ಮ್? ಚೆನ್ನಾಗಿದೆ, ನಿಜವಾಗ್ಲೂ ಹೇಳಿ. ಸೆಕೆಂಡ್ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಒಂದು ಒಳ್ಳೆ ಪಾತ್ರ ಮೂಲಕ ಬಂದಿದ್ದೀರಿ ಬೆಳ್ಳಿತೆರೆ ಕನ್ನಡದಲ್ಲಿ. ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೆ, ತುಂಬ ಚೆನ್ನಾಗಿದೆ. ಜನರ ಜೊತೆ ಒಂದು ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತದೆ? ಹೌದು, ಇವತ್ತೇ ನಾನು ಎಲ್ಲರ ಜೊತೆ ಫಸ್ಟ್ ಟೈಮ್ ನೋಡ್ತೀನಿ ಫಿಲ್ಮ್. ಸೊ ತುಂಬ ಚೆನ್ನಾಗಿದೆ, ಆ ಸೆಲೆಬ್ರೇಷನ್ ಮೂಡ್ ಇದೆ. ಸೊ ಹೋಪ್ಲಿ ದ ರೆಸ್ಪಾನ್ಸ್ ಇಸ್ ಬಿನ್ ವೆರಿ ಗುಡ್. ಸೊ ಇದಾದಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ಬರಬೇಕು. ಯಾವ ಪಾಯಿಂಟಲ್ಲಿ ತುಂಬ ಎಕ್ಸೈಟ್ಮೆಂಟ್ ಅನಿಸ್ತದೆ ಈ ಸಿನಿಮಾದ ಕಥೆ ವಿಚಾರದಲ್ಲಿ ನೋಡಿದಾಗ, ನಿಮ್ಮನ್ನು ನೀವು ನೋಡ್ಕೊಳ್ಳುವಾಗ? ನನಗೆ RR ತುಂಬ ಇಷ್ಟ. ಐ ಥಿಂಕ್ ಸಂತೋಷ್ ನಾರಾಯಣ ವಾಸ್ ದ ಬಿಗ್ಗೆಸ್ಟ್ ಪ್ಲಸ್ ಆಫ್ ದಿಸ್ ಫಿಲ್ಮ್. ಸೊ ಸಂತೋಷ್ ನಾರಾಯಣ ಮ್ಯೂಸಿಕ್ ತುಂಬ ಎಲಿವೇಟ್ ಆಯಿತು. ಆಲ್ ದ ಸೀನ್ಸ್ ಹ್ಯಾವ್ ರಿಯಲಿ ವರ್ಕ್ ಥ್ಯಾಂಕ್ಸ್ ಟು ಹಿಸ್ ಮ್ಯೂಸಿಕ್ ಆಲ್ಸೋ. ಆ್ಯಂಡ್ ಎಲ್ಲರೂ ಪರ್ಫಾರ್ಮೆನ್ಸಸ್, ಐ ಥಿಂಕ್ this film has a lot of really senior artists and lots of newcomers. So ಎಲ್ರಿಗೂ ಒಂದು ಸ್ಕ್ರೀನ್ ಸ್ಪೇಸ್ ಇದೆ, ಎಲ್ಲರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಮಗು ಜೊತೆ ಒಂದು ಜರ್ನಿ. ನನ್ನ ಮಗು, ಎಸ್, ನನ್ನ ನಾಟಿ ಮಗು ಸಾಯಿ ಚಾರ್ವಿಕ್, ಕಿರಣ್ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್, ಅವ್ರ ಮಗು ಅದು. ಸೊ ಇನ್ ದಿಸ್ ಮೂವಿ ಲಾಟ್ಸ್ ಆಫ್ ಲಿಟಲ್ ಬೇಬೀಸ್ ಐ ಹ್ಯಾಡ್ ಟು ಪ್ಲೇ ವಿತ್ ಆನ್ ಸೆಟ್ ಆ್ಯಂಡ್ ಟೇಕ್ ಕೇರ್ ಆಫ್. ಸೊ ಅದು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಮೇಡಮ್, ತುಂಬ ವರ್ಷದ ನಂತರ ಕನ್ನಡ ಇಂಡಸ್ಟ್ರಿ ಒಂದು ಕನ್ನಡ ಸಿನಿಮಾವನ್ನು ಅಭಿಮಾನಿಗಳ ಜೊತೆ ಪ್ರೇಕ್ಷಕರ ಜೊತೆ ಕೂತು ನೋಡಿದಾಗ ಎಷ್ಟು ಖುಷಿ ಆಯಿತು. ವಿಸಲ್ ಎಲ್ಲ ಬರ್ತಾ ಶೋ ಸೋ ಎಕ್ಸೈಟಿಂಗ್. ಅದೇ ನಾನು ಹೇಳ್ತಿದ್ದೀರ, ಲೈಕ್ ಐ ಫೀಲ್ ಐ ಆಮ್ ಫ್ರಮ್ ಹಿಯರ್ ಬಿಕಾಸ್ ಆ ಥರ ನನಗೂ ವೆಲ್ಕಮ್ ಬರುತ್ತೆ. ಥ್ಯಾಂಕ್ಸ್ ಟು ಅಪ್ಪುಸ್ ಫ್ಯಾನ್ಸ್ ಆ್ಯಂಡ್ ದೆನ್ ಎವ್ರಿಬಡಿ ಎಲ್ಸ್, ಸಿನಿಮಾ ಲವರ್ಸ್, ದಿ ಆಡಿಯನ್ಸ್ ಹ್ಯಾಸ್ ಬಿನ್ ವೆರಿ 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 ಕೈಂಡ್. ಭಾಳ ಖುಷಿ ಆಗ್ತಿದೆ ನನಗೆ, ತುಂಬ ಪ್ರೀತಿ, ನನಗೂ ಪ್ರೀತಿ ಜಾಸ್ತಿ ಇದೆ ನಿಮ್ಮ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ಈ ಸಿನಿಮಾನ ರೌಡಿಸಮ್ ಸಿನಿಮಾ ಅಂದ್ಕೊಂಡಿದೆ, ಬಟ್ ಅದು ರಾಜ್ಯಕ್ಕೆ ಒಂದು ಎಮೋಷನಲ್ ಅದು ಮೇಲೆ ಇಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸು ತುಂಬ ಎಮೋಷನಲ್ ಆಗ್ಬೋದು. ಎಸ್, ಇದು ಬರೀ ರೌಡಿಸಮ್ ಬಗ್ಗೆ, ಬರೀ ಈ ಥರ ಒಂದು ಗ್ಯಾಂಗ್ಸ್ಟರ್ ಫಿಲ್ಮ್ ಅಲ್ಲ. ಇದು ಜಾಸ್ತಿ ಇಮೋಷನ್ಸ್ ಇದೆ, ಲವ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಐ ಥಿಂಕ್ ಅ ಲಾಟ್ ಆಫ್ ಹೈ ಪಾಯಿಂಟ್ಸ್ ಒಂದೊಂದು ಕ್ಯಾರೆಕ್ಟರ್ಗೆ. ಸೊ ಗುಡ್ ರೈಟಿಂಗ್, ಅಮೇಝಿಂಗ್ ಸ್ಕ್ರೀನ್ ಪ್ಲೇ. ಸೊ ಆ ಡೈರೆಕ್ಟರ್ ಚೈತನ್ಯ ಅವರು ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ಸೊ ಎಲ್ಲರೂ ನೋಡಿ, ಪಿಕ್ಚರ್ ರಿಲೀಸ್ ಆಯಿತು ನಮ್ಮ ಪಿಕ್ಚರ್. ಸೊ ಎಂಜಾಯ್. ನಿಮ್ಮಿಬ್ಬರ ಕಾಂಬಿನೇಷನ್ ಬಗ್ಗೆ ನೀವೇ ಹೇಳ್ಬೇಕು. ನಿಮಗೆ ಎಷ್ಟು ಖುಷಿ? ಹಾಂ, ನನಗೆ ತುಂಬ ಖುಷಿ ವೆನ್ ಐ ವಾಚ್ ವಿನೋದ್ ಆ್ಯಂಡ್ ಮೀ, ಎಸ್ಪೆಷಲಿ ಆ ಶುರು ಸಾಂಗ್. ಚಿಕ್ಕದು ಒಂದು ಮಾಂಟಾಜಸ್ಸು ನಮ್ಮಿಬ್ಬರು ಜೊತೆ ಗೆಟಿಂಗ್ ಟು ನೋ ಈಚ್ ಅದರ್, ಆ ಲವ್ ಫೇಸ್ ಇದೆಯಲ್ಲ, ನನಗೆ ಅದು ತುಂಬ ಇಷ್ಟ. ನೋಡೋಕ್ಕೇ ಚೆನ್ನಾಗಿದೆ ಆ್ಯಂಡ್ ದ ಸಾಂಗ್ ಇಸ್ ಸೋ ಬ್ಯೂಟಿಫುಲ್. ಸೊ ನಾವು ಇಟ್ಸ್ ನಾಟ್ ಫಾರ್ ಮೀ ಟು ಟಾಕ್, ನೀವೇ ಮಾತಾಡಬೇಕು, ಆಡಿಯನ್ಸ್ನೇ ಹೇಳಬೇಕು. ಸಾರಿ ವಿಚಾರವಾಗಿತ್ತು, ಕೊಡವ ಸ್ಟೈಲಲ್ಲಿ ಸಾರಿ. ಹೌದು, ಐ ಲವ್ಡ್ ಇಟ್. ದಟ್ ವಾಸ್ ಮೈ ಫಸ್ಟ್ ಟೈಮ್ ವೇರಿಂಗ್ ದ ಕೊಡವ ಸ್ಟೈಲ್ ಸಾರಿ ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಈ ಕಲ್ಚರ್, ಈ ಟ್ರೆಡಿಷನ್ಸ್ ಅದು ನನಗೆ ತುಂಬ ಇಷ್ಟ. ಸೊ ದಿಸ್ ಮೂವಿ ವಾಸ್ ಲೈಕ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮಟನ್ ಕರಿ ಸ್ವಲ್ಪ ಜಾಸ್ತಿ ಮಸ್ಟ್ ಮಾಡಬೇಕು. ನನಗೆ ಆ್ಯಕ್ಚುಲಿ ಕುಕಿಂಗ್ ಬರಲ್ಲ, ಸೊ ನಾನು ಐ ಹ್ಯಾವ್ ಟು ಲರ್ನ್ ಪ್ರಾಪರ್ಲಿ ಆ್ಯಂಡ್ ಐ ಮೇಕ್ ಮೋರ್ ಕ್ವಾಂಟಿಟಿ. ನೆಕ್ಸ್ಟ್ ಕನ್ನಡ ಮೂವಿ ಯಾವುದಾದ್ರೂ ಇಲ್ಲ, ನಾಟ್ ಯೆಟ್. ಆಫ್ಟರ್ ದಿಸ್ ಆಮೇಲೆ ಅಫ್ಕೋರ್ಸ್ ನಾನು ಇಲ್ಲೇ ಒಂದು ಮನೆ ಬೇಕು ನನಗೆ. ಸೊ ನಾನು ಇಲ್ಲೇ ಕೆಲಸ ಮಾಡಬೇಕು. ಹಾಂ, ಬಾಯ್, ಥ್ಯಾಂಕ್ ಯು. ಅಲ್ಲ, ಅಂದರೆ ನಮಗೇನು ಅಂತಂದರೆ ಫಸ್ಟು ಒಂದಷ್ಟು ಲಿಸ್ಟಲ್ಲಿತ್ತು ಹೀರೋಯಿನ್ಸ್. ಪ್ರಿಯಾನಂದ್ ಅಂದ ತಕ್ಷಣ ನಾನು ಅಲ್ಲೇ ಹಾಲ್ಟ್ ಆಗಿಬಿಟ್ಟೆ. ಹಾಲ್ಟ್ ಆಗಿ ಇಲ್ಲ ಅವರೇ ಮಾಡಬೇಕು, ಚೆನ್ನಾಗಿದೆ ಅಂದರೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇದಕ್ಕೆ ಮುಂಚೆನೂ ಅವ್ರದ್ದು ಸಿನಿಮಾ ಎಲ್ಲ ನೋಡ್ಕೊಂಡು ಬಂದಿದ್ದೀವಲ್ಲ, ಸೊ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು. ಅದೇ ಥರ ಈ ಕ್ಯಾರೆಕ್ಟರ್ನ ಸೂಪರಾಗಿ ನಿಭಾಯಿಸಿದ್ದಾರೆ. ಇದೊಂದು ಎಕ್ಸಾಮ್ ಮುಗಿದು ಇವತ್ತು ರಿಸಲ್ಟ್ ದಿನ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ನಾನು ಮಾತ್ರ ಅಲ್ಲ, ಇಡೀ ತಂಡ ಪಾಸ್ ಆಗಿದ್ದೀವಿ. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸರ್, ಹಿಸ್ ನೆರೇಷನ್, ಹಿಸ್ ಸ್ಟೋರಿ, ಆ್ಯಂಡ್ ನಾವು ಬರೀ ಆ್ಯಕ್ಟ್ ಮಾಡಿದ್ದೀವಿ, ಒಂದಿಷ್ಟು ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿರೋದಕ್ಕೆ ಇವತ್ತು ಚೆನ್ನಾಗಿ ಬಂದಿದೆ. ಆ್ಯಂಡ್ ರೇವತಿ ಇಲ್ಲ ಇದ್ದಾರೆ. ರೇವತಿ ಅವರು ಕಷ್ಟ ಆಗುತ್ತೆ ಅಂದರೆ ಚೈತನ್ಯ ಸರ್ ಹೇಳ್ತಿದ್ರು, ನೀವು ಬೇರೆ ಕ್ಯಾರೆಕ್ಟರ್ ಬೇಸ್ ಕೊಡಿ ಅಂತ ಫೋರ್ಸ್ ಮಾಡ್ತಿದ್ರಂತೆ. ನೀವು ಫಿಲ್ಮ್ ನೋಡಿದ್ವಿಲ್ಲ, ಆ ಥರನೇ ಇದೆ ಅಲ್ಲ? ಅಲ್ಲ, ಚೈತನ್ಯ ಸರ್ ಇವಾಗ ಇಂಟರ್ವ್ಯೂ ಹೇಳ್ತಿಲ್ಲ. ಯೂಶಲಿ ಏನು ಅಂದರೆ ನನಗೆ
ಸ್ಕ್ರಿಪ್ಟೇ ಹೀರೋ ಅಂತ ನನಗೆ. ಸೊ ಯಾವಾಗಲೂ ಐ ಬಿಲೀವ್ ಇನ್ ಸ್ಕ್ರಿಪ್ಟ್ ಹೀರೋ ಆದಾಗ ನನ್ನ ಎಲಿವೇಶನ್ ಅಲ್ಲ, ಬೇರೆಯವ್ರಿಗೆ ಯಾವುದೇ ಆಗಲಿ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಆ ಥರ ನಾನು ರೆಡಿ ಆಗ್ತೀನಿ. ಆ ಥರ ನಾನು ಖಂಡಿತ ಡೈಲಾಗ್ಸಿಂದ ಹಿಡಿದು ನಾನು ಆ ಪಾತ್ರ ಎಷ್ಟು ಆ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಷ್ಟೇ ಕೊಡ್ತೀನಿ ಹೊರತು ನಾನು ಮಾಡ್ತಿದ್ದೀನಿ ಅಂದಾಗ ಎಕ್ಸ್ಟ್ರಾ ಡೈಲಾಗ್ಗಳು ನನಗೆ ಹಾಕ್ಸ್ಕೊಳ್ಳೋದು ನಾನು ಯಾವತ್ತೂ ಅದನ್ನು ಮಾಡಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಹೀರೋ. ಇವತ್ತು ಸ್ಕ್ರಿಪ್ಟ್ ಚೆನ್ನಾಗಿಲ್ಲ ಅಂದರೆ ಯಾರೇ ಹೀರೋ ಆದ್ರೂ ಜನ ನೋಡಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಅದಕ್ಕೆ ಸಾಕ್ಷಿ ಮಾದೇವಾನೇ. ಒಂದು 2 ನಿಮಿಷ ಡೈಲಾಗ್ ಇದ್ರೂ ಇಡೀ ಸಿನಿಮಾದಲ್ಲಿ ಆ ಸಿನಿಮಾನ ಜನ ನೋಡಿದ್ರು, ಆ ಸಿನಿಮಾನ ಹಿಟ್ ಮಾಡಿದ್ರು ಅಂದರೆ ಆ ಸ್ಕ್ರಿಪ್ಟಿಗೆ ಇದ್ದಿದ್ದಂಥ ತಾಕತ್ತದು. ಸೊ ನಾನು ಐ ಬಿಲೀವ್ ಇನ್ ದಟ್. ಸೊ ನಿಮ್ಗೆ ಹೇಗನ್ನಿಸ್ತು ಪ್ರೇಕ್ಷಕರ ಜೊತೆ ಕುತ್ಕೊಂಡು ಸಿನಿಮಾ ನೋಡಿ ರೆಸ್ಪಾನ್ಸ್ ಹೇಗನ್ನಿಸ್ತು? ಮತ್ತೆ ನೋಡ್ತೀನಿ ಸರ್ ಇನ್ನೊಂದ್ಸಲ. ನಾನು ಈಗ ಬಂದೆ, ನಾನು ನೋಡಿರಲಿಲ್ಲ. ಬೇರೆ ಬೇರೆ ಥಿಯೇಟರ್ಗಳಿಂದ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಅಂತ ನಿಮ್ಗೆ ಇಲ್ಲ, ನನ್ನ ಇನ್ಫಾರ್ಮೇಷನ್ ಎಲ್ಲರೂ ಹೇಳಿದ್ರು, ತುಂಬ ಇಷ್ಟಪಟ್ಟರು ಸಿನಿಮಾನ. ಅಗೇನ್ ಎಲ್ಲರೂ ಫೋನ್ ಮಾಡಿ ಹೇಳಿದ್ದೇನು ಅಂದರೆ 1 more ಬ್ಲಾಕ್ ಬಸ್ಟರ್ ಸಿನಿಮಾ, 100% ಬ್ಲಾಕ್ ಬಸ್ಟರ್. 2025 ಮಾದೇವ ಆಯಿತು, ಮತ್ತೆ ಅಗೇನ್ ಬ್ಲಾಕ್ ಬಸ್ಟರ್. ಆ್ಯಂಡ್ ಆ ದಿನಗಳು ಆದಮೇಲೆ ಅಗೇನ್ ಇವರು ಸಾಕಷ್ಟು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದಾರಿಲ್ಲ ಅಂತಲ್ಲ, ಬಟ್ ಆ ದಿನಗಳು ಸ್ಟೈಲಲ್ಲೇ ಇನ್ನೊಂದು ಬ್ಲಾಕ್ ಬಸ್ಟರ್ ಕೊಟ್ಟಿದ್ದು. ಇಟ್ ಇಸ್ ವಿ ಆರ್ ಆಲ್ ವೆರಿ ಹ್ಯಾಪಿ. ತುಂಬ ಖುಷಿ ಆಗ್ತದೆ. ಆ್ಯಂಡ್ ಏನು ಅಂದರೆ ನಾನು ಯಾವಾಗಲೂ ಎವ್ರಿ ಸ್ಟೇಜ್ ಮೇಲೆ ಹೇಳ್ತಿದ್ದೆ, ಒಂದು ಸಿನಿಮಾಗೆ ಪ್ರಚಾರ ಆ ಸಿನಿಮಾನೇ ಮಾಡ್ಕೊಳ್ಳುತ್ತೆ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಸಿನಿಮಾ ಪ್ರಚಾರ ಜನರನ್ನ ಒಳಗಡೆ ಕರ್ಕೊಂಬರುತ್ತೆ ಅಂತ. ಖಂಡಿತ ಇವತ್ತು ನಾನು ಕಂಪೇರ್ ಮಾಡಿದ್ರೆ ಮಾದೇವಾಗೆ ಡಬಲ್ ಓಪನಿಂಗ್ ಸಿಕ್ಕಿದೆ. ಹೌಸ್ಫುಲ್ ಆಗಿಲ್ಲ ಅಂದ್ರೂ 100% ಗೊತ್ತು. ನಾನು ಸುಮ್ಮನೆ ಕ್ರೌಡ್ ಫುಲ್ ಮಾಡಿಲ್ಲ, ಸುಮ್ಮನೆ ನಾನು ಯಾವುದೋ ಗಿಮಿಕ್ಸ್ ಏನೂ ಮಾಡಿರಲಿಲ್ಲ. ಆಟೋಮೆಟಿಕ್ ಅದು ಏನು ಜನ ಬಂದಿದ್ದಾರೋ ಅವರು ಆಟೋಮೆಟಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಬಂದಿರೋದು. ಸೊ ಈ ಸಿನಿಮಾ ಸ್ಯಾಟರ್ಡೇ ಆ್ಯಂಡ್ ಸಂಡೇ 100% ಎತ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಅಷ್ಟು ಸ್ಟ್ರಾಂಗ್ ಸ್ಕ್ರಿಪ್ಟ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಬಲವಾಗಿ ಒಂದು ಅಂಡರ್ ವರ್ಲ್ಡ್ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ರೆ ಎಂಡ್ ಏನಾಗುತ್ತೆ ಅನ್ನೋದು ಮಾರಲ್ಲೂ ಇದೆ. ರೇವತಿ ಮತ್ತು ಬಲರಾಮನ ಲವ್ ಸ್ಟೋರಿಯನ್ನು ಕೂಡ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಸೊ ಎಮೋಷನಲಿ ಕನೆಕ್ಟ್ ಆಗ್ತಿದ್ದಾರೆ. ಏನು ಹೇಳ್ತೀರಾ ರೇವತಿ ಅವರು ಹೇಳಿ. ಐ ಆಮ್ ಸೋ ಎಕ್ಸೈಟೆಡ್. ನನಗೆ ವಿನೋದ್ ಜೊತೆ ನನ್ನ ಪೇರಿಂಗ್ ತುಂಬ ಇಷ್ಟ. ಅದು ನೋಡೋಕೆ ಚೆನ್ನಾಗಿದೆ. ಎಸ್ಪೆಷಲಿ ಶುರು ಸಾಂಗ್, ವೇಣುಸರ್ಸ್ ಕ್ಯಾಮ್ರಾ ವರ್ಕ್, ಜಸ್ಟ್ ಐ ಥಿಂಕ್ ಆ ಪೇರಿಂಗ್ ಇಸ್ ಲುಕಿಂಗ್ ನೈಸ್. ಸರ್ ನೆಕ್ಸ್ಟ್ ಬೇರೆ ಜಾನರ್ಸ್. ಹೌದು, ಲವ್ ಸ್ಟೋರಿ. ಹೌದು, ಲವ್ ಸ್ಟೋರಿ. ಹೌದು, ಮೇ ಬಿ ಇಲ್ಲ, we'll do So what? Yeah, we'll make him also do a romantic film. Time decides. ವಿನಯ್ ಸರ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಕತ್ತಿಯ ದಿನಗಳು ಅಂತೆಲ್ಲ ಕತ್ತಿ ಏನೇ ಇದ್ರು ಇವತ್ತು ಒಂದು ನಮ್ಮ ಚೈತನ್ಯ ಸರ್, ಇನ್ನೊಂದು ಬಾಡಿ ಲ್ಯಾಂಗ್ವೇಜು ಡಬ್ಬಿಂಗ್ನಲ್ಲಿ ವೆಯ್ಟ್ ಮಾಡಿ ಲ್ಯಾಂಗ್ವೇಜ್ನ ಕರೆಕ್ಷನ್ ಮಾಡಿದ್ದಾರೆ ವಿನೋದ್ ಸರ್. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ನಿಶಾ ಮೇಡಮಿಂದ ಹಿಡಿದು ಎಲ್ಲರೂ ಈ ಪ್ರಾಜೆಕ್ಟ್ಗೆ, ಈ ಒಂದು ಕ್ಯಾರೆಕ್ಟರ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಫ್ರಮ್ ದ ಡೇ ಐ ವಾಸ್ ಸೆಲೆಕ್ಟೆಡ್, ನಿಶಾ ಮ್ಯಾಮ್ನನ್ನು ಸೆಲೆಕ್ಟ್ ಮಾಡಿದಾಗ ಆ ಜೋಶ್ ಏನಿತ್ತು ಇವತ್ತವರೆಗೂ ಹಾಗೆ ಇದೆ. ಆ್ಯಂಡ್ ನೆಕ್ಸ್ಟ್ 50 days 100 days ಆದರೂ ಹಾಗೆ ಇರುತ್ತೆ. ಯು ಸಿ ದಿಸ್ ಬೋತ್ ಆರ್ ಲುಕಿಂಗ್ ಪೇಂಟಿಂಗ್. ನಾನು ಬೆಳಗ್ಗೆ ಕತ್ತಿಯವ್ರ ಹತ್ರ ಮಾತಾಡಿದ್ದೆ. ಐ ಕಾಲ್ಡ್ ಹಿಮ್, ಐ ಅಪ್ರಿಷಿಯೇಟೆಡ್ ಹಿಮ್. ಹೇಳಿದ್ದು ಒಂದಿಷ್ಟು ಕಾಸ್ಟಿಂಗ್ ನಡೀತಿತ್ತು. ಆ್ಯಂಡ್ ಚೈತನ್ಯ ಸರ್ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ನನ್ನ ಡಿಸಿಷನು ರಾಂಗ್ ಆಗಲಿಲ್ಲ, ನಿಶಾ ಅವ್ರ ಡಿಸಿಷನು ರಾಂಗ್ ಆಗಲಿಲ್ಲ, ಪ್ರೊಡ್ಯೂಸರ್ ಡಿಸಿಷನು ರಾಂಗ್ ಆಗಲಿಲ್ಲ. ಕಾಸ್ಟಿಂಗ್ ಹಿಮ್ ವಾಸ್ ವೆರಿ ರೈಟ್, ಫೆಲ್ಟ್ ವೆರಿ ಪ್ರೌಡ್. ಅಫ್ಕೋರ್ಸ್ ಅಶ್ವಿನ್ ಸರ್ ಅವರಾಗಲಿ, ಪ್ರತಾಪ್ ಅವರಾಗಲಿ, ಆ್ಯಂಡ್ ನಿಮ್ಮ ಬಗ್ಗೆನೂ ಆಗಲಿ ತುಂಬ ಒಳ್ಳೆ ರಿವ್ಯೂಸ್ ಬರ್ತಿದೆ. ಆ್ಯಂಡ್ ಆ್ಯಕ್ಚುಲಿ ನನಗೆ ರಿವ್ಯೂಸ್ ಬಂದಿತ್ತು, ಬಲರಾಮ ಆದಮೇಲೆ ಕಾಣಿಸ್ಕೊತಿರೋದು ಕತ್ತಿಯವರು ಅಂತೇಳಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತೇಳಿ. ನನಗೆ ಆ್ಯಕ್ಚುಲಿ ಒಂದಿಷ್ಟು ಆ ಫ್ರೇಜರ್ ಟೌನ್ ಸ್ಲ್ಯಾಂಗ್ ಆಗಲಿ ಅದನ್ನು ಕರೆಕ್ಟಾಗಿ ಹೇಳಿ ಇದ್ದೀನಿ, ಅದು ಗ್ರಾಸ್ ಮಾಡಿದ್ದಾರೆ ಅಂತ ಒಂದು. ಸರ್ ಆಲ್ ಥ್ಯಾಂಕ್ಸ್ ಟು ದೆಮ್, ಬಿಕಾಸ್ ಅವರೇ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದು. ತಮಿಳು ಈ ಪ್ರಾಸೆಸ್ನಲ್ಲಿ ಆ್ಯಕ್ಚುಲಿ ತಮಿಳು ಕಲ್ತ್ಬಿಟ್ಟೆ ನಾನು. ಸರ್ ಟ್ರೈಲರ್ ನಾಲ್ಕು ಒಂದು ಮಾತಾಡಿದ್ರಿ, ನನ್ನ ನಟನೆ ಅನ್ನೋದು ನಮ್ಮ ತಂದೆಗೆ ಅರ್ಪಿಸ್ತೀನಿ ಅಂತ ಈ ವರ್ಷದ ನಟನೆ. ಆದರೆ ಜನನೂ ಹಾಗೆ ಹೇಳ್ತೇವೆ, ಮರಿ ಟೈಗರ್ ಅಂತ. ಮತ್ತು ನಿಮ್ಮ ಸ್ನೇಹಿತ ದರ್ಶನ್ಗೂ ಕೂಡ ಹೋಲಿಸ್ತಾ ಇದ್ರು. ನನಗೆ ಅವ್ರು ನೆನಪಾಗ್ತಾಯಿದ್ರು ಅಂತ ಒಂದಷ್ಟು ಹುಡುಗರು ಹೇಳ್ತಾ ಇದ್ರು. ಏನು ಸರ್ ಯಾವಾಗಲೂ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ದರ್ಶನ್ ಸರು. ಇದೇ ಥಿಯೇಟ್ರು, ಆಮೇಲೆ ಅನುಪಮ ಥಿಯೇಟ್ರ್, ಯಾವುದೇ ಥಿಯೇಟ್ರಿಗೆ ಹೋದ್ರೂ ನನ್ನ ಪ್ರತಿ ಸಿನಿಮಾಗೂ ಅವ್ರು ಕ್ಲ್ಯಾಪ್ ಮಾಡಿದ್ದಾರೆ, ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಈಗ ಒಂದು ಬ್ಯಾಡ್ ಫೇಸ್ ನಡೀತದೆ. ಸೊ ನಾನು ಯಾವಾಗಲೂ ಹೇಳೋದು, ಇವನ್ ಇಂಟರ್ವ್ಯೂಸಲ್ಲೂ ಹೇಳಿದ್ದೀನಿ,
ಈ ಟೈಮಲ್ಲಿ ನಾವು ಬಂದು ಪ್ರಚಾರಕ್ಕೆ ಅವ್ರ ಹೆಸರು ಯೂಸ್ ಮಾಡಬಾರ್ದು ಅಂತ ನಾನು ಸಾಕಷ್ಟು ಕಡೆ ಮಾತಾಡಿಲ್ಲ. ನಾನು ಮಾತಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ. ಸಾಕಷ್ಟು ಜನ ಏನು ನೀವು ಮಾತಾಡ್ತಿಲ್ಲ ಅಂತ ಹೇಳಿದ್ರು. ನಂದು ಎಷ್ಟೊಂದು ಸಲ 1999ಇಂದ ಸಾಕಷ್ಟು ಜನ ಹುಟ್ಟಿರಲ್ಲ ಅಂತ ಅನಿಸುತ್ತೆ. 1999ಇಂದ ಅವರ ಸ್ನೇಹ ಅದೇ ಥರ ಇದೆ. ಆ್ಯಕ್ಚುಲಿ ನಮ್ಮ ಬಾಂಡಿಂಗ್ ನನ್ನಿಂದ ಅವರಿಂದ ಅಲ್ಲ, ನಮ್ಮ ತಂದೆ ಅವ್ರ ತಂದೆಯಿಂದ. ಅದನ್ನು ನಾವು ಹಂಗೆ ಕ್ಯಾರಿ ಮಾಡ್ತಿದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಒಂದು ಕೆಟ್ಟ ಫೇಸ್ ಏನಿದೆಯೋ ಅವ್ರದ್ದು ಮುಗಿಸ್ಕೊಂಡು ಆಚೆ ಬರ್ತಾರೆ. ಸೊ ಬಂದಾಗ ಅದೇ ಥರ ಸಪೋರ್ಟು, ಅದೇ ಥರ ಒಂದು ಫ್ರೆಂಡ್ಶಿಪ್ ಇದ್ದೇ ಇರುತ್ತೆ. ಇವತ್ತಲ್ಲ, ನನ್ನ ಕೊನೆ ದಿನವರೆಗೂ, ಕೊನೆ ಕ್ಷಣದವರೆಗೂ ಅವರ ಸ್ನೇಹ ಅದೇ ಥರ ಇರುತ್ತೆ.